ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಹಾಕು ಮಕ್ಸೂದ್ ಕರ್ಕೊಂಡು ಕರ್ಕೊಂಡು ನಮಸ್ತೆ ವೀಕ್ಷಕರೇ, ಸಾವಯವ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೊಸ ರೈತರನ್ನ ಪರಿಚಯ ಮಾಡ್ಕೊಂಡು ಕೊಡ್ತಿದ್ದೀವಿ. ಅವರು ಹಸು ಸಾಕಾಣಿಕೆ ಮಾಡಿದ್ದಾರೆ. ಅವರು ಯಾವ ರೀತಿ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳೋಣ. ಬನ್ನಿ ಅವ್ರನ್ನೇ ಕೇಳೋಣ, ಅವ್ರನ್ನೇ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಯಾವಾಗಿಂದ ಕೃಷಿ ಮಾಡ್ತಿದ್ದೀರಾ ಮತ್ತು ಇದು ಹೈನುಗಾರಿಕೆ ಯಾವಾಗಿಂದ ಮಾಡ್ತಿದ್ದೀವಿ ಸರ್? ಸರ್ ನಾವು ಸುಮಾರು ಆಗಲೇ ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಅಂದರೆ ಕಮ್ಮಿ ಹಸುನಲ್ಲಿ ಮಾಡ್ಕೊಂಬಂದಿದ್ದು, ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ. ಈಗ ಸುಮಾರು ಒಂದು 20 ಹಸುಗಳಿದೆ. 20 ಹಸು? 20 ಹಸು ಟೋಟಲ್ ಕರು ಹಸು ಎಲ್ಲ ಸೇರಿಸಿ? ಇಲ್ಲ, ಹಸುಗಳೇ 20 ಇದೆ. ಓಕೆ. ಕರು ಒಂದು 9 ಇದೆ. 9 ಕರು ಇದೆ. ಟೋಟಲ್ 29 ಇದೆ ಹಂಗಾದ್ರೆ? 29 ಇದೆ. ಓಕೆ. ಆಮೇಲೆ ಸರ್ ಇದು ಈ ಶೆಡ್ಡಲ್ಲಿ ಯಾವ ಥರ ನಿರ್ಮಾಣ ಮಾಡಿರಿ? ಎಷ್ಟು ಆಯಿತು ಶೆಡ್ಗೆಲ್ಲ? ಈ ಶೆಡ್ಡಿಗೆಲ್ಲ ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯಿತು ಸರ್. ಓಕೆ. ಶೆಡ್ಡಿಗೆ. ಓಕೆ. ಮತ್ತು ಈಗ ಹೊಸ್ದಾಗಿ ಶೆಡ್ ಮಾಡಿದ್ದು. ಮೊದಲು ಮನೇಲಿ ಮಾಡ್ತಾಯಿದ್ದು, ಮನೆ ಇದ್ರೊಳಗಡೆ ಇದೆಯಾ. ಓಕೆ. ಒಟ್ಟಿಗೆ ಚಿಕ್ಕದಾಗಿದೆ. ಈ ಹಸು ಸಾಕಬೇಕು ಅಂತ ಹೇಳಿ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಮಾಡಿಸೋಣ ಅಂತೇಳಿ ಈ ಶೆಡ್ ಮಾಡಿದ್ದು. ಚೆನ್ನಾಗಿದೆ, ಪರವಾಗಿಲ್ಲ. ಎಷ್ಟು? 4 ಲಕ್ಷ ಬಿತ್ತು ಖರ್ಚು? 4 ಲಕ್ಷ ಆಗಿದೆ. ಓಕೆ. ಓಕೆ. ಮೆಟೀರಿಯಲ್ ಎಲ್ಲ ಸೇರಿಸಿ 4 ಲಕ್ಷ ಬಿತ್ತಾ? ಇಲ್ಲ, ಬರೀ ಶೀಟು, ಆ್ಯಂಗಲ್ಲು ಇವೆಲ್ಲ ಇದು ಮಾಡೋಕ್ಕೋಸ್ಕರ ಒಂದು 3 ಬಿತ್ತು. ಟೋಟಲ್ 4 ಲಕ್ಷ ಆಗಿದೆ. ಓಕೆ. ಟೋಟಲ್ 4 ಲಕ್ಷ ಆಗಿದೆ. ಓಕೆ. ಇದು ಮೇವು ಏನೇನು ಕೊಡ್ತೀರಾ ಸರ್ ಇದಕ್ಕೆ? ಮೇವು ಸರ್ ಮುಸ್ಕಿನ ಜೋಳ, ಬೆಳೆದಿರೋಂಥ ಮುಸ್ಕಿನ ಜೋಳ ಕೊಡ್ತೀವಿ. ಡೈರಿ ಫೀಡ್ಸು, ಮತ್ತು ರವೆ ಬೂಸ, ಚಕ್ಕೆ ಬೂಸ, ಇದನ್ನೆಲ್ಲ ಕೊಡ್ತೀವಿ. ಕೆಲವೆಲ್ಲ ಬೇರೆ ಬೇರೆ ಹೇಳಿದ್ರು, ನಮಗೆ ಮಾಡೋಕ್ಕೆ ಆಗಲಿಲ್ಲ, ಅದು ನಮ್ಗೆ ಸರಿ ಇರಲಿಲ್ಲ. ಇಷ್ಟರಲ್ಲಿ ಈಗ ಸದ್ಯಕ್ಕೆ ಮೇಂಟೈನ್ ಮಾಡ್ತಾಯಿದ್ವಿ. ಅಂದರೆ ಇವಾಗ ಎಲ್ಲನೂ ಕೊಂಡೇ ನೀವು ಬೆಳಿತೀರಾ ಜೋಳನ, ಮುಸ್ಕಿನ ಜೋಳನ, ಅಥವಾ ಸ್ವಲ್ಪ ಬೆಳಿತೀವಿ? ಓಕೆ. ಸ್ವಲ್ಪ ಕೊಂಡ್ಕೊಂತೀವಿ. ಓಕೆ. ಕೊಂಡ್ಕೊಂಡು ಆಗ್ತಾಯಿದ್ದೀವಿ. ಓಕೆ. ಹಾಲು ಎಷ್ಟು ಹಾಕ್ತೀರಾ ಸರ್ ಇವಾಗ? ಸರ್ ಈಗ ಒಂದು ದಿನಕ್ಕೆ ಒಂದು 100-110 ಲೀಟ್ರು ತಗೋ ಹೋಗ್ತದೆ. ಒನ್ ಟೈಮ್ಗೆ 2 ಟೈಮಿಂದ ಒಂದು 200 ಲೀಟ್ರ್ ರೀಚ್ ಆಗುತ್ತೆ. 200 ಲೀಟ್ರ್ ರೀಚ್ ಆಗುತ್ತೆ ಮಿನಿಮಮ್ 200 ರೀಚ್ ಆಗುತ್ತೆ. ಓಕೆ. ಇವೆಲ್ಲ ಹಸುಗಳು ಮನೆಯಲ್ಲೇ ಹುಟ್ಟಿದ್ದ, ತಂದಿದ್ದೆ ಯಾವ ಥರ ಸರ್ ಇದು? ಇಲ್ಲ, ಕೆಲವು 1-2 ಹಸು ಮನೇಲಿದ್ದವು, ಕೆಲವು ತಂದಿರೋದು. ಸ್ಟಾರ್ಟಿಂಗ್ ಎಷ್ಟು ಹಸು ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟಿಂಗ್ 1 ಹಸು 2 ಹಸುಯಿಂದ ಸ್ಟಾರ್ಟ್ ಮಾಡೋಕೆ ಬಂದಿದ್ದು. ಓಕೆ. ಇವಾಗ 30 ಹಸು ಆಗಿದೆ, 29 ಹಸು, 30 ಹಸು ಆಗಿದೆ. ಓಕೆ. ಹಾಂ. ಇವಾಗ ನಮ್ಮ ರೈತರುಗಳೆಲ್ಲ 10,000 12,000ಕ್ಕೆಲ್ಲ ಇಲ್ಲಿ ಹಳ್ಳಿ ಎಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ಹೋಗ್ತಾರೆ. ಅಂಥ ಹುಡುಗರಿಗೆ, ಯುವಕರಿಗೆ ಹಸು ಸಾಗಾಣಿಕೆ ಮಾಡಿದ್ರೆ ಕೆಲವರು ಲಾಸ್ ಅಂತಾರೆ. ನಿಮ್ಮ ಅನುಭವದ ಪ್ರಕಾರ ಹೇಳಿ ಸರ್. ಸರ್, ನನ್ನ ಅನುಭವದ ಪ್ರಕಾರ ಅಲ್ಲಿ ಹೋಗಿ ದುಡಿಮೆ ಮಾಡೋಕ್ಕಿಂತ ಇಲ್ಲಿ ಮಾಡಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ಓಕೆ. ಯಾಕೆ ಅಂತ ಅಂದರೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ 10,000 20,000 ದುಡಿಯೋಕ್ಕೋಸ್ಕರ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಅನುಕೂಲ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಖರ್ಚಿದೆ ಇಲ್ಲೂ. ಅಂದರೆ ಒನ್ ಟೈಮ್ ಮಾಡಿ ಒನ್ ಟೈಮ್ ಉಳಿಸ್ಬೋದು, ಶ್ರಮ ಬಿದ್ದರೆ. ಓಕೆ. ಒನ್ ಟೈಮ್ ಮಾಡಿ ಒನ್ ಟೈಮ್ ಉಳಿಸ್ಬೋದು. ಓಕೆ. ಆಮೇಲೆ ಸರ್ ಇವಾಗ ಇದ್ರ ಬಗ್ಗೆ ಆಯಿತು. ಇವಾಗ ಸಗಣಿ ಎಲ್ಲ ಯಾವ ಥರ ಸರ್? ಅದನ್ನ ಯಾವ ಥರ ಮಾಡ್ತೀರಾ ಸರ್? ಸಗಣಿನೆಲ್ಲ ಈಗ ಸದ್ಯದಲ್ಲಿ ನಾವು ಜಾಸ್ತಿ ಆದಂಥದ್ದು ಮಾರಾಟ ಮಾಡ್ತೀವಿ ಹೊರಗಡೆ. ಉಳಿದ್ರೆ ನಮ್ಮದು ತೋಟಕ್ಕೆ ಹಾಕಂತೀವಿ ಸ್ವಲ್ಪ. ಇದು ತೋಟ ಎಷ್ಟಿದೆ ಸರ್ ನಿಮ್ಮದು? ಟೋಟಲ್ ಒಂದು 9 ಎಕರೆ ಇದೆ. 9 ಎಕರೆ ಇದೆಯಾ? ಆ ತೋಟಕ್ಕೂ ಯೂಸ್ ಮಾಡ್ಕೊತೀರಾ? ಯೂಸ್ ಮಾಡ್ಕೊಂಡು. ಓಕೆ ಸರ್. ಆಮೇಲೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಹಸು ಮೇಂಟೈನ್ ಮಾಡೋದಕ್ಕೆ? ಮತ್ತು ಎಷ್ಟು ಉಳಿತಾಯ ಲಾಭಾಂಶ ಇದೆಯಾ? ಲಾಭಾಂಶ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಲಾಭಾಂಶ ಮಾಡ್ಬೋದು. ಹಸು ಸಾಕಣೆ ಮಾಡೋದ್ರಿಂದ ಏನು ಲಾಸ್ ಏನಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಅನುಭವದ ಪ್ರಕಾರ, ಬೇರೆ ಹೇಗೋ ಗೊತ್ತಿಲ್ಲ, ನನ್ನ ಅನುಭವದ ಪ್ರಕಾರ ಒಂದು 0.5% ಉಳಿಸ್ಬೋದು. ಓಕೆ. 1 ಲಕ್ಷ ರೂಪಾಯಿ ಆದಾಯ ಅಂತ ನೋಡಿದ್ರೆ ಒಂದು 50,000 ರೂಪಾಯಿ ತಕ್ಕನಾದ್ರೂ ಉಳಿಸ್ಬೋದು, ಶ್ರಮ ಬಿದ್ದರೆ. ಓಕೆ. ಅದು ಮನೆಯವರೇ ಇಟ್ಕೊಂಡು ಮಾಡಿದ್ರೆ. ಬಟ್ ಲೇಬರ್ಸ್ ಎಲ್ಲ ಇಟ್ಕೊಂಡು ಮಾಡೋಕ್ಕೆ ಹೋದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ನಾವು ಮನೇಲಿ ಇಟ್ಕೊಂಡು ಮಾಡೋದ್ರಿಂದ. ನೀವು ಎಷ್ಟು ಜನ ಇದ್ದೀರಾ ಸರ್ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ? ಎಷ್ಟು ಜನ ನೋಡ್ತೀರಾ? ಸರ್ ನಾವು 4 ಜನ ನೋಡ್ಕೊತಾ ಇದ್ದೀವಿ. 4 ಜನ? ಎಲ್ಲ ಮನೆಯವರೇನಾ? ಎಲ್ಲ ಮನೆಯವರೇ. ಓಕೆ. 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 ಇವಾಗ ಒಂದು ತಿಂಗಳಿಗೆ ಖರ್ಚು ಎಷ್ಟಾಗುತ್ತೆ ಅಂದಾಜು? ನಿಮಗೆ ಎಷ್ಟು ಉಳಿಸ್ತೀರಾ? ಲಾಭಾಂಶ ಎಷ್ಟಿದೆ ಸರ್? ಈಗ ನಮ್ಮ ಪ್ರಕಾರ ನಮ್ಮದು ಡೈರಿಲಿ 1,60,000 ರೂಪಾಯಿ ಬರುತ್ತೆ 1 ಮಂತಿಗೆ. ಒಂದು ರೇಟ್ ಹೆಂಗಿದೆ ಒಂದು ಲೀಟರ್ ಹಾಲಿಗೆ? ನಮಗೆ ಫ್ಯಾಟ್ ಮೇಲೆ ದುಡ್ಡು ಕೊಡ್ತಾ ಇದ್ದಾರೆ. ಓಕೆ. ಫ್ಯಾಟ್ ಮೇಲೆ ದುಡ್ಡು ತಾ ಇರೋದು 3.4
3:15 ಬರುತ್ತೆ ಒಂದೊಂದ್ಸರಿ 3:06 ಎಷ್ಟು 3:30 ಬಂದರೆ ಎಷ್ಟು ಕೊಡ್ತಾರೆ ಸರ್ 3:15 ಬಂದ್ರೆ 34 ರೂಪಾಯಿ ವರೆಗೂ ಬೀಳುತ್ತೆ. 34 ರೂಪಾಯಿ ಬರೀ ದುಡ್ಡು ಅಷ್ಟು ಮಾತ್ರ ಕೊಡ್ತಾರೆ, ಅದು ಬಿಟ್ಟು ಬೇರೆ ಸಹಾಯಧನ ಕೊಡ್ತಾರೆ? ಸಹಾಯಧನ ಕೊಡ್ತಾರೆ. ಲೀಟ್ರಿಗೆ ಎಷ್ಟು ಕೊಡ್ತಾರೆ? ಲೀಟ್ರಿಗೆ 5 ರೂಪಾಯಿ ಬರುತ್ತೆ. 5 ರೂಪಾಯಿ ಕೊಡ್ತಾರೆ, ಗೌರ್ಮೆಂಟಿಂದ ಕೊಡ್ತಾರಲ್ಲ ಅದು? ಸಹಾಯಧನ ಬರುತ್ತೆ. ಆ ಸಹಾಯಧನ ಉಳ್ಕೊಳ್ಳುತ್ತೆ. ಮತ್ತು ನಮಗೆ ಅನುಕೂಲ ಇದೆ, ಸ್ವಂತ ಮಾಡೋದ್ರಿಂದ ಅನುಕೂಲ ಇದೆ. ಅಂದರೆ ಇವಾಗ ಒಂದು ತಿಂಗಳಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಸ್ತಾ ಇದ್ರಿ ಇವತ್ತಿನ ಪರಿಸ್ಥಿತಿಲಿ? 30 ಹಸು ಮೇಂಟೈನ್ ಮಾಡ್ತೀನಿ ಅಂತ ಹೇಳಲ್ಲ, ಇವಾಗ ಒಂದು ತಿಂಗಳಿಗೆ ಎಷ್ಟು ಖರ್ಚೇ ಬರುತ್ತೆ, ಆಮೇಲೆ ಆದಾಯ ಎಷ್ಟು ಬರ್ತಾ ಇದೆ ಇವಾಗ ನಿಮಗೆ? ಸರ್ ನಮ್ಗೆ ಪ್ರಕಾರ ಒಂದು ಲಕ್ಷ ರೂಪಾಯಿ ಖರ್ಚೇ ಹೋಗುತ್ತೆ ಸರ್. ಓಕೆ. 1 ಲಕ್ಷ ರೂಪಾಯಿ ಖರ್ಚು ಹೋದ್ರೆ ಒಂದು 50ರಿಂದ 60 ಸಾವಿರ ರೂಪಾಯಿ ಉಳಿಸ್ಬೋದು ಒಂದು ತಿಂಗಳಿಗೆ. ಓಕೆ. ಶ್ರಮ ಬಿದ್ದು ಮಾಡ್ಕೊಂಡು ಹೋದ್ರೆ, ಸ್ವಂತ ಮಾಡೋದ್ರಿಂದ ಎಲ್ಲದರಿಂದ ನಾನು ಒಂದು ಉಳಿಸ್ಬೋದು, ಒಂದು 50ರಿಂದ 60 ಸಾವಿರ ರೂಪಾಯಿ ಉಳಿಸ್ಬೋದು. ಓಕೆ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತೀರಾ ಕೆಲಸ? ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದೊಳ್ತೀವಿ. ಓಕೆ. ಒಂದು 10 ಗಂಟೆವರೆಗೂ ಕೆಲಸ ಆಗುತ್ತೆ. ಓಕೆ. 10 ಗಂಟೆ ಮೇಲೆ ರೆಸ್ಟ್ ಸಿಗುತ್ತೆ. ಮತ್ತೆ ಮಧ್ಯಾಹ್ನ 3 ಗಂಟೆ ಮೇಲೆ ಶುರು ಮಾಡ್ತೀವಿ. 3 ಗಂಟೆ ಮೇಲೆ ಶುರು ಮಾಡಿದ್ರೆ ಒಂದು 7 ಗಂಟೆವರೆಗೂ ಕೆಲಸ ಆಗುತ್ತೆ. ಓಕೆ. ಇವಾಗ ಹಾಲು ಯಾವ ಥರ ಕರಿತಾ ಇದೆ ಸರ್? ಸರ್ ಹಾಲೆಲ್ಲ ಮಿಷಿನಲ್ಲೇ ಕರಿತಾ ಇರೋದು. ಮಿಷಿನಲ್ಲೇ ಕರಿತಾ ಇದ್ದೀರಾ? ಮಿಷಿನ್ ಇದೆ. ಮಿಷಿನ್ ಇದೆಯಾ? ಹಾಂ. ಓಕೆ. ಎಲ್ಲ ಪೂರ್ತಿ ಮಿಷಿನಲ್ಲೇ ಕರಿತಾ ಇದ್ದೀರಾ? ಹೌದು ಸರ್, ಮಿಷಿನಲ್ಲೇ ಕರಿತಾ ಇದ್ದೀವಿ. ಓಕೆ. ಪ್ರೆಷರ್ ಗನ್ ಇರಂಗೆ ಅನ್ಸುತ್ತಲ್ಲ? ಹೌದು, ಪ್ರೆಷರ್ ಗನ್ ಇದೆ. ಇದು ಪ್ರೆಷರ್ ಗನ್ನು. ಎಷ್ಟಾಗುತ್ತೆ ಸರ್ ಇದು ಮಿಷಿನು? ಸರ್ 40,000 ರೂಪಾಯಿ ಆಗುತ್ತೆ ಸರ್ ಈ ಮಿಷಿನ್. 40,000 ರೂಪಾಯಿ ಆಗುತ್ತಾ? ಹೌದು. ಏನೇನು ಆಪ್ಷನ್ ಇದೆ ಸರ್ ಇದರಲ್ಲಿ? ಸರ್ ಇದು ವಾಟರ್ ಮಿಷಿನ್ ಇದೆ, ಒಂದು ಜನರೇಟರ್ ಇದೆ. ಓಕೆ. ಮಿಲ್ಕ್ ಮಿಷಿನು. ಮಿಲ್ಕಿಂಗ್ ಮಿಷಿನ್ ಅದು? ಕರೆಂಟ್ ಇಲ್ಲದೆ ಜನರೇಟರ್ ಆನ್ ಮಾಡ್ಕೊಂತೀವಿ. ಅಂದರೆ ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್ ಇದೆ. ಓಕೆ. ಇದು ಸರ್ ನಮಗೆ ಗೌರ್ಮೆಂಟ್ ಡೈರಿಯಿಂದ ಬಂದಿರೋಂಥದ್ದು. ಸಬ್ಸಿಡಿ ಕೊಟ್ಟಿದ್ದಾರೆ. ಓಕೆ. ಎಷ್ಟು 40,000 ಕೊಟ್ರಾ? ಹೌದು ಸರ್, 40,000. ಓಕೆ. ಸಬ್ಸಿಡಿ. ಟೋಟಲ್ ಇದು ಹಾಲು ಮತ್ತೆ ಪ್ರೆಷರ್ ಮಿಷಿನ್ ಇದು. ಓಕೆ. ಮತ್ತೆ ಹಾಲು ಕರ್ಕೋಬಹುದು ಮತ್ತೆ ಇದನ್ನು ಮಾಡ್ಬೋದು, ಪೆಟ್ರೋಲ್ ಕರೆಂಟ್ ಇಲ್ಲದಾಗ ಪೆಟ್ರೋಲ್ ಯೂಸ್ ಮಾಡ್ಕೊಬೋದು. ಓಕೆ. ಸರ್ ಹಸುಗೆ ಯಾವ್ಯಾವ ಥರ ಮೇಲ್ ಕೊಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಸರ್ ನಾವು ಹಸುಗೆ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಟೈಮಲ್ಲಿ ಮುಸ್ಕಿನ ಜೋಳ, ಫೀಡ್ಸು, ಮತ್ತು ರವೆ ಬೂಸ, ಚಕ್ಕೆ ಬೂಸ, 3 ಹಿಂಡಿ 3 ಕೊಡ್ತೀವಿ. ಮಿಕ್ಸ್ ಅಂದರೆ ಕಲಸಿ ನೀರಲ್ಲಿ ಕೊಡ್ತೀರಾ? ನೀರಲ್ಲಿ ಕಲಸಿ ಕೊಡ್ತೀವಿ. ಡ್ರೈ ಕೊಡಲ್ಲ. ಓಕೆ. ಯಾಕೆಂದ್ರೆ ನಾವು ರೂಢಿ ಮಾಡ್ಬಿಟ್ಟಿದ್ದೀವಿ ಅವಾಗಲಿಂದ. ಓಕೆ. ಕೆಲವರೆಲ್ಲ ಡ್ರೈ ಕೊಡ್ತಾರೆ, ಫೀಡ್ಸು ಮತ್ತು ಬೂಸ ಹಾಕಿ ಡ್ರೈ ಕೊಡ್ತಾರೆ. ನಮ್ಮನ್ನು ಕೊಡಿ ಅಂದರು, ನಾವು ಪ್ರಯತ್ನ ಮಾಡೋದು ತಿನ್ನಲಿಲ್ಲ. ಓಕೆ. ಅದನ್ನು ಕಲಸಿ ಮಿಕ್ಸ್ ಮಾಡಿ ಕೊಡ್ತೀವಿ, ತಿಂತವೆ. ಸೇಮ್ ಮತ್ತೆ ಮಧ್ಯಾಹ್ನ ಬೆಳಗ್ಗೆ ಕೊಟ್ಟನಾದ್ಮೇಲೆ ಒಂದು 12:30 1 ಗಂಟೆವರೆಗೂ ಇದನ್ನ ಹಾಕ್ತೀವಿ, ಮುಸ್ಕಿನ ಜೋಳ ಕಟ್ ಮಾಡಿರೋದು ಮಿಷಿನಲ್ಲಿ, ಚಾಪ್ಟರ್ ಕಟ್ಟಲ್ಲಿ. ಅದನ್ನು ಹಾಕ್ಬಿಟ್ರೆ ಒಂದು 2 ಗಂಟೆ ಮೇಲೆ ಇನ್ನೇನು ಮತ್ತೆ ಹಾಕಲ್ಲ. ತಿರ್ಗಾ ಸಂಜೆ ಒಂದ್ಸರಿ ತಿಂಡಿ ಕೊಡ್ತೀವಿ, ಹಾಲು ಕರೆಯೋ ಮುಂಚೆ. ಸೇಮ್ ಫೀಡ್ಸು ಹಿಂಡಿ ಮಿಕ್ಸ್ ಮಾಡಿ ಕೊಡ್ತೀವಿ. ಅದು ಒಂದು 2 ಟೈಮ್ ಕೊಡ್ತೀವಿ ಡೈಲಿ. ಓಕೆ. ಅಷ್ಟು ಕ್ಲೋಸ್ ಮಾಡ್ತೀವಿ ಸರ್. ತಿರ್ಗಾ ನೈಟ್ 1 ಟೈಮ್ ಎಲ್ಲ ಮೇವು ಹಾಕ್ಬಿಟ್ರೆ ಕ್ಲೋಸು. ತಿರ್ಗಾ ಇನ್ನೇನು ಮೇವಿನ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ 1 ಟೈಮ್ ನೀರು ತೋರಿಸ್ತೀವಿ. ನೀರು 1 ಟೈಮ್ ಅಷ್ಟೇ ತೋರಿಸೋದಾ? ಮಧ್ಯಾಹ್ನ 1 ಟೈಮ್ ತೋರಿಸ್ತೀವಿ. ಬೆಳಗ್ಗೆ ತಿಂಡಿ ತಿಂದಾಗ ಒಂದ್ಸರಿ ತೋರಿಸಿರ್ತೀವಿ. ಓಕೆ. ಮತ್ತೆ ಮಧ್ಯಾಹ್ನ ಒಂದ್ಸರಿ ನೀರು ತೋರಿಸ್ತೀವಿ. ಮಧ್ಯಾಹ್ನ ಎಷ್ಟು ಗಂಟೆಗೆ ತೋರಿಸ್ತೀವಿ? ಮಧ್ಯಾಹ್ನ 1-1:30 ತೋರಿಸ್ತೀವಿ. ಓಕೆ. ನೀರು ಒಂದ್ಸರಿ ಬರೀ ನೀರೇ ತೋರಿಸ್ತೀವಿ. ಓಕೆ. ನೀರು ಕುಡಿದು ಬಿಟ್ರೆ ತಿರ್ಗಿ ಮತ್ತೇನು ತೋರಿಸಲ್ಲ. 3 ಗಂಟೆ 3:30 ತಿಂಡಿ ಕೊಡ್ತೀವಿ. ತಿರ್ಗಾ ತಿಂಡಿ ಕೊಟ್ಟರೆ ಮತ್ತೆ ಒಂದು 5:30 ಹಾಲು ಕರೆಯೋಕೆ ಶುರು ಮಾಡ್ತೀವಿ. ಓಕೆ. ಅಷ್ಟೇ ಸರ್, ಇನ್ನೇನು ಮತ್ತೆ ಏನು ಮಾಡೋದು? ಅಷ್ಟೇ ಮಾಡೋದು. ಓಕೆ ಸರ್. ಇವಾಗ ಮೇವನ್ನ ಮುಸ್ಕಿನ ಜೋಳ ತರಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ಥರ ತರಿಸ್ಕೊತೀರಾ, ಎಲ್ಲಿಂದ ತರಿಸ್ಕೊತೀರಾ ಅದು? ಸರ್ ಇದು ಮುಸ್ಕಿನ ಜೋಳ ಮೇವು ನಮಗೆ ಒಂದಿಬ್ಬರು ಸ್ನೇಹಿತರಿದ್ದಾರೆ. ಅವರು ಮೈಸೂರು ಕಡೆಯವರು. ಓಕೆ. ಒಂದರು ಚನ್ನರಾಯಪಟ್ಟಣದ ಕಡೆಯವರು. ಚನ್ನರಾಯಪಟ್ಟಣದಿಂದ ಆಚೆ ಗಣಸಿ ಕಡೆಯಿಂದ ಒಂದು ಬರುತ್ತೆ, ಒಂದು 5 ಟನ್ ಒಂದು ಬೊಲೋರಾ ಟೆಂಪೋದಲ್ಲಿ ತರ್ತಾರೆ. 5 ಟನ್ ಒಂದು ಟ್ರಿಪ್ ಕೊಡ್ತಾರೆ. ಅಲ್ಲೇನಾದ್ರು ನಮ್ಗೆ ಸಿಕ್ಕಲಿಲ್ಲ ಅಂದಾಗ ಮೈಸೂರು ಹೆಗ್ಗಡ ದೇವನಕೋಟೆಯಿಂದ ಒಂದು 5 ಟನ್ ಬರುತ್ತೆ. ಓಕೆ. ಇಲ್ಲೇನಾದ್ರು ಸಿಕ್ಕಲಿಲ್ಲ ಅಂದರೆ ಅವ್ರಿಗೆ ಅಲ್ಲಿಗೆ ಫೋನ್ ಮಾಡಿದ್ರೆ ಅವ್ರು ತರಿಸ್ಕೊಡ್ತಾರೆ. ಓಕೆ. ಒಂದು 5 ಟನ್ ತರಿಸಿದ್ರೆ ನಮ್ಗೆ ಒಂದು 20 ದಿವಸ ಆಗುತ್ತೆ. ಓಕೆ. ಅದನ್ನೆಲ್ಲ ಒಂದು ಕಡೆ ನೆಲ್ಲಿ ಹಾಕ್ಬೇಕು, ಕಡ್ಡಿಗಳ್ನ ನಿಲ್ಲಿಸಿ ಎಲ್ಲ ನೆಳ್ಳಲ್ಲಿ ನಿಲ್ಲಿಸ್ಬೇಕು, ಮಳೆಯಲ್ಲಿ ನೆನೆಸ್ಬಾರ್ದು. ಓಕೆ. ಡ್ರೈ ಇದ್ರೆ ಒಂದು 20 ದಿವಸ ಚಾಪ್ ಕಟ್ಟಲ್ಲಿ ಕಟ್ ಮಾಡಿ ಹಾಕ್ತೀವಿ. 20 ದಿವಸ ಖಾಲಿ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರೆ ತರ್ಕೊಡ್ತಾರೆ ಅವರು. ಓಕೆ. ಹೌದು. ಅವರು 1 ಟನ್ನು 4,500 ಕೊಡ್ತಾರೆ. ಓಕೆ. ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿಸಿ ಟ್ರಾನ್ಸ್ಫರ್ ಎಲ್ಲ ಇಲ್ಲಿ ಡೆಲಿವರಿ ಕೊಡೋಕೆ ಇಲ್ಲೇ ಡೆಲಿವರಿ 4,500 ತಗೊಂತಾರೆ. ಓಕೆ. ಏನಾದರೂ ಇನ್ನು ಕಮ್ಮಿ, ಅಲ್ಲೇನಾದ್ರು ಕಮ್ಮಿ ಬಿತ್ತು ಅಂತ ಹೇಳಿ ರೈತರ ಹತ್ರ ಇನ್ನು ಕಮ್ಮಿ ಆಗುತ್ತೆ ನಮ್ಗೆ ರೇಟು. 4 ಮ್ಯಾಕ್ಸಿಮಮ್ 3:30-4 ಗಂಟೆ ನಾವು ಕಮ್ಮಿ ಆಗುತ್ತೆ ಒಂದೊಂದ್ಸರಿ. ಓಕೆ. ನೀವು ತಿಂಗಳಿಗೆ ಎಷ್ಟು ಟನ್ ತರಿಸ್ಕೊತಾರೆ ಸರ್ ಅಂದಾಜು? ಸರ್ ಲೆಕ್ಕ ಒಂದು ತಿಂಗಳಿಗೆ ನಮಗೆ ಅದೇ 5 ಟನ್ ಅಂತಂದರೆ ಹೆಚ್ಚಿಗೆ ಒಂದು ತಿಂಗಳಿಗೆ ಆಗುತ್ತೆ. ಓಕೆ. 1 ಟನ್ ತಿಂಗಳು ಮೇಂಟೈನ್ ಅಂದರೆ ಒಂದು ಗಾಡಿ ಲೋಡ್ ಬಂದುಬಿಟ್ರೆ ಒಂದು ತಿಂಗಳು ಮೇಂಟೈನ್ ಮಾಡ್ಬೋದು. ಓಕೆ. ಸಮಸ್ಯೆ ಆಗಲ್ಲ. ಓಕೆ. ಜಾಸ್ತಿ ತೆನೆ ಬಂದು ಕಾಯಿ ಅಂತದಾಗ್ಬಿಟ್ರೆ ಸ್ವಲ್ಪ ನೋಡಿ ಹಾಕ್ಬೇಕು ಹಸುಗಳಿಗೆ, ಯಾಕೆಂದರೆ ಮಂದ ಆಗ್ಬಿಡ್ತದೆ. ಹಂಗಾಗಿ ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಕೊಂಡು ಹೋದ್ರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಒಂದು ತಿಂಗಳು ಬರುತ್ತೆ, ಅಂತ ತೊಂದರೆ ಆಗಲ್ಲ. ಓಕೆ. ನೀವು ಸೂಪರ್ ನೇಪಿಯರು ಆ ಥರ ನೇಪಿಯರ್ ಏನು ಹಾಕಿಲ್ಲ ಸರ್? ಸರ್ ಹಾಕಿಲ್ಲ ಸರ್, ಮೊದಲೊಂದು ಸ್ವಲ್ಪ ಹಾಕಿದ್ವಿ. ಓಕೆ. ಕಮ್ಮಿ ಹಸು ಇದ್ದಾಗ ಹಾಕಿದ್ವಿ, ಅಂದರೆ ಅವಾಗೆಲ್ಲ ತೋಟದಲ್ಲಿ ಸರಿಯಾಗಿ ಬರಲಿಲ್ಲ. ಓಕೆ. ಸ್ವಲ್ಪ ಉಳಿಸ್ಬಿಟ್ಟು ಈ ಖಾಲಿ ಜಾಗ ಇಲ್ಲ ನಮಗೆ. ಓಕೆ. ಬೇರೆ ಕಡೆ ಎಲ್ಲಾದ್ರೂ ಈಗ ಒಂದು ಸ್ವಲ್ಪ ಹಾಕೋ ವ್ಯವಸ್ಥೆ ಮಾಡ್ಕೊಬೇಕು ಈಗ.
ಓಕೆ, ಇವಾಗ ಎಲ್ಲ ಮುಸ್ಕಿನ ಜೋಳ ಹಾಕಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ರೇಟ್ ಜಾಸ್ತಿ. ನೇಪಿಯರ್ ಹಾಕಿದ್ರೆ ಸ್ವಲ್ಪ ಖರ್ಚು ಕಮ್ಮಿ, ಮತ್ತು ಪದೇ ಪದೇ ಒಂದು 5 ವರ್ಷ ಕುಯ್ಬೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನುಭವ ಸರ್? ಸರ್, ಹಾಕಿದ್ರೆ ನೀವು ಹೇಳಿದಂಗೆ ಒಳ್ಳೇದೇ ಅದು. ನೇಪಿಯರ್ ಹಾಕಿದ್ರೆ ಯಾಕೆಂದರೆ ಇಷ್ಟು ಖರ್ಚು ಬರಲ್ಲ. ಇದು ಸ್ವಲ್ಪ ಖರ್ಚಾದ್ರೂ ಹಸುಗಳು ಚೆನ್ನಾಗಿರುತ್ತೆ, ಹಾಲು ಇಂಪ್ರೂವ್ಮೆಂಟ್ಸ್ ಇರುತ್ತೆ. ನೇಪಿಯರಲ್ಲಿ ನಾನು ಬೇರೆಯವ್ರು ಕೆಲವರು ಚೆನ್ನಾಗಿದೆ ಅಂತ ಹಸಿರು ತಿನ್ನುತ್ತೆ, ಏನಾಗಲ್ಲ ಅಂತಾರೆ, ಒಬ್ರು ಹಾಲು ಇಂಪ್ರೂವ್ಮೆಂಟ್ ಇಲ್ಲ ಅಂತಾರೆ, ಒಬ್ರು ಇದೆ ಅಂತಾರೆ. ನಾವು ಯಾವತ್ತೂ ಹಾಕಿಲ್ಲ ಸರ್, ಅನುಭವ ಗೊತ್ತಿಲ್ಲ ಅದ್ರದ್ದು. ಓಕೆ, ಇದ್ರದ್ದು ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಬಂದರೂ ನಮಗೆ ಹಸುಗಳು ಚೆನ್ನಾಗಿರ್ತವೆ, ಹಾಲು ಇಂಪ್ರೂವ್ಮೆಂಟ್ ಇದೆ. ಫ್ಯಾಟ್ ಬರುತ್ತೆ ಸರ್ ಚೆನ್ನಾಗಿ? ಫ್ಯಾಟ್ ಬರುತ್ತೆ. ಓಕೆ, ಫ್ಯಾಟ್ ಇದೆ ಸರ್. ಇದು ಮ್ಯಾಟು ಒಂದು ಸಿಂಗಲ್ ಮ್ಯಾಟು ಬಂದು 2,400 ರೂಪಾಯಿ ಇದು. ಓಕೆ, ನಾವು ತಗೊಂಡಾಗ. ಓಕೆ, 2 ಅಡಿ ಅಗಲ ಇದೆ, ಉದ್ದ ಒಂದು 3.5-4 ಅಡಿ ಬರುತ್ತೆ. ಓಕೆ, ಬರುತ್ತೆ. ಅಂದರೆ ಇದು ಹಾಕೋದ್ರಿಂದ ಹಸು ಜಾರಲ್ಲ. ಓಕೆ, ಮತ್ತು ನೀಟಾಗಿ ನಿಂತ್ಕೊಳ್ಳುತ್ತೆ, ಓಕೆ, ಸಮಸ್ಯೆ ಇಲ್ಲ. ಆಮೇಲೆ ಯಾವುದೇ ರೀತಿ ಹಸು ಜಾರಿ ಹಿಂದೆ ಬರ್ದಂಗೆ ಪೈಪ್ ಕೊಟ್ಟಿದ್ದೀವಿ ಈಗ. ಓಕೆ, ಕೆಳಗಡೆ ಇನ್ನು ಮ್ಯಾಟು ಇದ್ದೆ ಜರ್ಕೊಂಡ್ ಬರುತ್ತೆ ಗಾರೆ ಮೇಲೆ. ಓಕೆ, ಅದು ಹಿಂದೆ ಬರೋದಂಗೆ ಪೈಪು ಅಡ್ಡ ಕೊಟ್ಟಿದ್ದೀವಿ ಹಿಂಗೆ. ಓಕೆ, ಇನ್ನು ವೆಲ್ಡಿಂಗ್ ಮಾಡಿದ್ದೀವಿ ಕೆಳಗಡೆ ನೆಲಕ್ಕೆ ಗ್ರೂ ಹಾಕಿ ವೆಲ್ಡ್ ಮಾಡಿದ್ದೀವಿ. ಓಕೆ, ತೊಳಿಬೇಕಾದ್ರೆ ಎಲ್ಲ ತೆಗಿತೀವಿ ಮ್ಯಾಟ್ನೆಲ್ಲ, ಸಿಂಗಲ್. ಓಕೆ, ರಿಮೂವ್ ಮಾಡ್ಕೊಬೋದು. ಓಕೆ, ನಾವು ಒಂದು ನೋಡ್ತೀವಿ ಕೆಳಗಡೆ ಹಿಂಗೆ ಗಲೀಜಾಗಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಗೊತ್ತಾದಾಗ ಎಲ್ಲ ರಿಮೂವ್ ಮಾಡಿ ಒಂದು ಅಂದಾಜು ಎಷ್ಟು ದಿನಕ್ಕೆ ಒಂದ್ಸಲಿ ಕ್ಲೀನ್ ಮಾಡಿ? ಒಂದು ವಾರದಿಂದ 8 ದಿವಸದಿಂದ 10 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ ಕೆಳಗಡೆ. ಓಕೆ, ಓಕೆ, ಮ್ಯಾಟ್ ಎಲ್ಲ ಪೂರ್ತಿ ತೆಗೆದ್ಬಿಡ್ತೀವಿ. ಓಕೆ, 8 ದಿವಸಕ್ಕೆ ಒಂದ್ಸರಿ, ಇಲ್ಲಾಂದ್ರೆ 10 ದಿವಸದೊಳಗಡೆ ತೆಗೆದು ಎಲ್ಲ ನೀಟ್ ಮಾಡಿ ತಿರ್ಗಿ ಮತ್ತೆ ಹಂಗೆ ಹಾಕ್ತೀವಿ. ಓಕೆ, ಇದು ಕಬ್ಬಿಣದಲ್ಲ? ಕಬ್ಬಿಣದ ಹಾಕಿದೀವಿ. ಓಕೆ, ಏನು ಹಸುಗೇನು ಕಾಲಿಗೆ ಏನೋ ಹೊಡೆಯಲ್ಲ. ಓಕೆ, ಮ್ಯಾಟ್ ಸಮಕ್ಕೆ ಇದೆ, ಲೆವೆಲ್ಗಿದೆ. ಓಕೆ, ಏನೂ ಆಗಲ್ಲ ಅದು ಸರ್. ಅದು ಓಕೆ, ಜಾರಬಾರ್ದು ಅಂತ ಹಾಕಿರೋದು. ಮ್ಯಾಟು ಹಿಂದೆ ಬಂದ್ಬಿಡುತ್ತೆ. ಹಸು ಮಲಗಿ ಎದ್ದಾಗ ಹಿಂದಿಗೆ ಎದ್ದು ಕಾಲು ಬರ್ಸಲ್ಲಿ ಎದ್ದಾಗ ಜಾರ್ಕೊಂಡು ಹಿಂದಕ್ಕೆ ಬರುತ್ತೆ. ಓಕೆ, ಮ್ಯಾಟ್ ಎಲ್ಲ ಕ್ರಾಸ್ ಆಗುತ್ತೆ ಅವಾಗ. ಓಕೆ, ಅದಕ್ಕೆ ಪೈಪ್ ಹಾಕಿರೋದ್ರಿಂದ ಯಾವುದೇ ರೀತಿ ಮ್ಯಾಟ್ ಕ್ರಾಸ್ ಬರಲ್ಲ, ನೀಟಾಗಿ ಹಂಗೆ ಇರುತ್ತೆ. ಓಕೆ, ಆಮೇಲೆ ನಮಗೆ ಸಗಣಿ ಎತ್ತಬೇಕಾದ್ರೂ ನೀಟ್ ಇರ್ತದೆ. ಹಸು ತಗೋಂಗೆ ಎತ್ಕೋಬೋದು ಸಗಣಿನ, ಏನು ತೊಂದರೆ ಇಲ್ಲ. ಗಲೀಜಿರಲ್ಲ, ಹಸುಗಳು ನೀಟಾಗಿರುತ್ತೆ. ಆಮೇಲೆ ಕೆಚ್ಚಲು ಬಾವುದಂತ ತಡೆಯೋದಕ್ಕೆ ಇದೊಂದು ತುಂಬ ಅನುಕೂಲ, ಮ್ಯಾಟ್ ಹಾಕೊಂಡಿರೋದು. ಓಕೆ, ಸರ್, ಇವು ಕರುಗಳು ಯಾವ ಥರ ಮಾಡ್ತೀರಾ ಸರ್? ಕರುಗಳು ಆಗ್ತಾವಲ್ಲ ಸರ್? ಕರುಗಳನ್ನ ನಾವು ಒಂದು ಕರು ಹಾಕೋದು ಒಂದು 15 ದಿವಸ ಗಿಣ್ಣಲ್ಲಿ ಕುಡಿಸ್ತೇವೆ. ಆನಂತರ ಪೌಡ್ರು ಬರ್ತಿದೆ, ಮಿಲ್ಕ್ ಪೌಡ್ರು. ಓಕೆ, ಮನ್ಮೂಲಿಂದ ಅಂತ ಹೇಳಿ ಮಿಲ್ಕ್ ಪೌಡ್ರ್ ಬರುತ್ತೆ. ಇದರಿಂದ ಆ ಮಿಲ್ಕ್ ಪೌಡ್ರ್ ತಂದು ಮಿಕ್ಸ್ ಮಾಡಿ ಸ್ವಲ್ಪ ಕುಡಿಸಿ ಆಮೇಲೆ ಕರು ಬೆಳವಣಿಗೆ ಮಾಡ್ತೀವಿ. ಓಕೆ, ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಕರು. ಓಕೆ, ಎಷ್ಟು ದಿನ ಹಾಲು ಕೊಡ್ತೀರಾ ಸರ್? ಥರ ಮಿಲ್ಕ್ ಸರ್, ಅದೊಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ಒಂದು 4 ಲೀಟ್ರ್ ಕೊಡ್ತೀವಿ ಸರ್. ಓಕೆ, ತುಂಬ ಚೆನ್ನಾಗಿ ಬಂದಿದೆ, ಕರು ಬರುತ್ತೆ. ಓಕೆ, ಅದರಿಂದ. ಆಮೇಲೆ ಫುಡ್ ಏನು ಕೊಡ್ತೀರಾ ಸರ್? ಇವಾಗ 3 ತಿಂಗಳು ಆದಮೇಲೆ ಕರು ಫುಡ್ ಆದಮೇಲೆ ಚಕ್ಕೆ ಬೂಸ ಕೊಡ್ತಾ ಇದ್ದೀವಿ, ಮತ್ತು ಫೀಡ್ಸ್ ಕೊಡ್ತಾ ಇದ್ದೀವಿ. ಓಕೆ, ಈಗ ಸ್ವಲ್ಪ ಬೆಳವಣಿಗೆ ಆಗಕ್ಕೆ ಫೀಡ್ಸ್ ಕೊಡ್ತಾ ಇದ್ದೀವಿ. ಓಕೆ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸರ್, ಇದು ಇವಾಗ ಆಲ್ಟರ್ನೇಟಿವ್ ಮಿಷಿನು ಅದೊಂದು ತೋರಿಸಿದ್ರಿ. ಇವಾಗ ಆ ಮಿಷಿನ್ ಪ್ರಾಬ್ಲಮ್ ಬಂದು ಅಂದ್ರೆ ಯಾವ ಥರ ಮಾಡ್ತೀರಾ ನೀವು? ಸರ್, 2 ಇದೆ ಮಿಷನ್. ಓಕೆ, 2 ಇದ್ದಾಗ ಸಮಸ್ಯೆ ಏನಾದರೂ ಒಂದು ಮಿಷನ್ ಏನಾದ್ರು ಸಮಸ್ಯೆ ಬಂತು ಅಂದರೆ ಆ ಶೆಡ್ಡಿಂದ ಸ್ಕೂಲ್ನಲ್ಲಿ ಈ ಕಡೆ ಶೆಡ್ಡಿಗೆ ಶಿಫ್ಟ್ ಮಾಡಿ ಇಲ್ಲೊಂದು ಮಿಷಿನ್ ಇದೆ. ಇಲ್ಲೊಂದು ಮಿಷಿನ್ ಇದೆಯಾ? ಓಕೆ, ಈ ಮಿಷಿನ್ ಇಲ್ಲೊಂದಿದೆ, ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತೀವಿ ಹಸುಗಳನ್ನ. ಓಕೆ, ಹಸುಗಳು ಶಿಫ್ಟ್ ಮಾಡಿ ಇಲ್ಲಿ ಕಾಕೊಂಡು ಹಾಲು ಕರ್ಕೊಂತೀವಿ. ಓಕೆ, ಆ ಥರ ಏನಾದರೂ ಅಲ್ಲಿ ಸಮಸ್ಯೆ ಆದರೆ ಇಲ್ಲಿಂದ ಅಲ್ಲಿ ಸಮಸ್ಯೆ ಆದರೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಹಾಲು ಕರಿತೀರಾ? ಅವಾಗ ಟೈಮು ಸೇವ್ ಆಗುತ್ತೆ. ಇನ್ ಕೇಸ್ ಪ್ರಾಬ್ಲಮ್ ಆದರೆ. ಓಕೆ, ಗೊಬ್ಬರನ ಯಾವ ಥರ ಏನು ಮಾಡ್ತೀರಾ ಸರ್? ಇವಾಗ ಗೊಬ್ಬರನ ಇದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ನಾವೆಲ್ಲ ಈ ಅಡಿಕೆ ತೋಟಕ್ಕೆ ಮತ್ತು ತೆಂಗಿನ ತೋಟಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು 8 ಎಕರೆ ಇದೆ ಅಂತ ಹೇಳಿದ್ರೆ, ಅದು ಏನೇನು ಹಾಕಿದ್ದೀರಾ ಸರ್ ಆ ತೋಟದಲ್ಲಿ? ಸರ್, ಅಡಿಕೆ ಬಾಳೆ 2 ಇದೆ, ತೆಂಗು ಇದೆ. ಓಕೆ, ಎಷ್ಟಿದೆ ಸರ್ ಅಡಿಕೆ? ಅಡಿಕೆ ಬಂದು 800 ಗಿಡ ಏನೋ ಇದೆ ಸರ್. ಈಗ ಹೊಸದಾಗಿ ಸ್ವಲ್ಪ ಕಟ್ಟಿದ್ದೀವಿ. ಓಕೆ, ಅದಿನ್ನೂ ಫಸಲು ಬಂದಿಲ್ಲ. ಓಕೆ, ಅದಕ್ಕೆಲ್ಲ ಗೊಬ್ಬರ ಆಗುತ್ತೆ. ಏನಾರ ಜಾಸ್ತಿಯಾಗಿ ಹೆಚ್ಚುವರಿ ಆದರೆ ಗೊಬ್ಬರನ ಕೊಟ್ಬಿಡ್ತೀವಿ ಬೇರೆಯವ್ರಿಗೆ. ಓಕೆ, ವರ್ಷಕ್ಕೆ ಎಷ್ಟು ಗೊಬ್ಬರ, ಅದರಿಂದ ಎಷ್ಟು ಲಾಭ ಮಾಡ್ತೀರಾ ಸರ್? ಸರ್, ಅದನ್ನು ವರ್ಷಕ್ಕೆ ನಾವು ಈಗ ಹೆಚ್ಚು ಕಮ್ಮಿ ಒಂದು 4-5 ತಿಂಗಳಿಂದ ಗೊಬ್ಬರ ಸ್ಟಾಕ್ ಆಗಿರೋದನ್ನ 1,30,000 ರೂಪಾಯಿ ಕೇಳಿದ್ದಾರೆ. 1,30,000 ರೂಪಾಯಿ ಕೇಳಿದ್ದಾರೆ ಈಗ ರೀಸೆಂಟಾಗಿ ಕೇಳಿದ್ದಾರೆ. 4 ತಿಂಗಳು ಗೊಬ್ಬರನೇ? 4 ತಿಂಗಳು ಗೊಬ್ಬರನೇ. ಓಕೆ, ಇನ್ನೂ ಕೊಟ್ಟಿಲ್ಲ. ಓಕೆ, ಸ್ವಲ್ಪ ಮಳೆ ಬಂದು ಗೊಬ್ಬರ ಎಲ್ಲ ಅರ್ಧಂಗೆ ಆಗಿದೆ. ಅದನ್ನೆಲ್ಲ ಒಂದ್ಸರಿ ಇದು ಮಾಡಿ ಲಾಟ್ ಮಾಡಿ ಇದು ಮಾಡಿದ್ರೆ ಕೊಟ್ಬಿಟ್ಟು ನೆಕ್ಸ್ಟ್ ಬರೋಂಥದ್ದು 1 ಇಯರ್ಗೆ ಒಂದ್ಸರಿ ಗೊಬ್ಬರ ಹಾಕಿದ್ರೆ 1 ಇಯರ್ ಉಳಿಸ್ತೀವಿ, ಉಳಿತದೆ ಗೊಬ್ಬರ, ಅದನ್ನ ಮಾರ್ಬಿಡ್ತೀವಿ. ಓಕೆ, 1 ವರ್ಷ ಗೊಬ್ಬರ ಹಾಕ್ತೀರಾ, ಒಂದು ನೆಕ್ಸ್ಟ್ ವರ್ಷದ್ದು ಮಾರ್ಬಿಡ್ತೀವಿ. ಮಾರ್ಬಿಡ್ತೀವಿ. ಓಕೆ, ಅಡಿಕೆ ಎಷ್ಟಿದೆ, ತೆಂಗು ಎಷ್ಟಿದೆ ಸರ್?
ಸರ್ ತೆಂಗು ಅದು ಒಂದು 700-800 ಗಿಡ ಇದೆ ಸರ್. 700-800 ಗಿಡ ಇದೆ. ಓಕೆ, ಅದಕ್ಕೂ ಎಲ್ಲ ಇದೇ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ? ಹಾಂ, ಇದೇ ಗೊಬ್ಬರ ಇದೆ. ಓಕೆ, ಇದು ತೆಂಗನ್ನ ಏನು ಕೊಬ್ಬರಿ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ಸರ್ ತೆಂಗನ್ನ ಹೋದ್ ಸರಿ ಎಲ್ಲ ಕೊಬ್ಬರಿಗೆ ಹಾಕಿದ್ದು. ಓಕೆ, ಈ ಸರಿ ಸ್ವಲ್ಪ ರೇಟ್ ಸಿಕ್ಕಿದ್ರಿಂದ ಕಾಯಿನೇ ಮಾರೋದು ನಾವು. ಓಕೆ, ಕಾಯಿನೇ ಕೊಟ್ಟು. ಕೊಬ್ಬರಿಗೆ ಹಾಕಕ್ಕೆ ಶೆಡ್ ಗಿಡ್ ಮಾಡಿದ್ದೀರಾ ಅಥವಾ ಏನು ಸರ್? ಇಲ್ಲ ಸರ್, ಈಗ ಮಾಡಬೇಕು. ಇದನ್ನೇ ಈ ಕಡೆ ಸ್ವಲ್ಪ ಮುಂದೆ ಮಾಡಿದ್ವಿ ಜಾಗನ, ಅದಕ್ಕೆ ಈ ಸರಿ ಮಾಡಬೇಕು ಅದಕ್ಕೆ. ಓಹ್, ಇಲ್ಲಿ ಮಾಡ್ತೀರಾ? ಹಾಂ, ಈ ಕಡೆ ಕೊಬ್ಬರಿ ಹಾಕೋಕ್ಕೆ ಅಂತ ಹೇಳಿ ಮಾಡಿ. ಓಕೆ, ನೀರು ವ್ಯವಸ್ಥೆ ಎಲ್ಲ ಹೆಂಗಿದೆ ಸರ್? ಸರ್ ನೀರಿನ ವ್ಯವಸ್ಥೆ ಟ್ಯಾಂಕ್ ಕಟ್ಕೊಂಡಿದ್ದೀವಿ. ಓಕೆ, ಕರೆಂಟ್ ಬರ್ತಾನೆ ಇರುತ್ತೆ ಡೈಲಿ. ಓಕೆ, ಡೈಲಿ ಕರೆಂಟ್ ಇರುತ್ತೆ. ಓಕೆ, ಕರೆಂಟ್ ಇದ್ದಂಥ ಸಮಯದಲ್ಲಿ ಟ್ಯಾಂಕ್ ಲೋಡ್ ಮಾಡ್ಕೊಂತೀವಿ. ಓಕೆ, ಪ್ರತಿದಿನ ಟ್ಯಾಂಕ್ ಲೋಡ್ ಮಾಡ್ಕೊಂತೀವಿ. ಓಕೆ, ಟ್ಯಾಂಕ್ ಪೈಪ್ ಕಲೆಕ್ಷನ್ ಇದೆ. ಕಲೆಕ್ಷನ್ ತಗೊಂಡು ಅಲ್ಲೆಲ್ಲ ಕ್ಲೀನಿಂಗು ಮತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ತೀರಾ? ಅಲ್ಲೊಂದು ತೊಟ್ಟಿ ಇದೆ. ಓಕೆ, ಆ ತೊಟ್ಟಿಗೆ ಲೋಡ್ ಮಾಡ್ಕೊಂತೀವಿ. ಅಲ್ಲಿಗೆ ಬೇಕಾದಂಥ ನೀರನ್ನ ಅಲ್ಲಿ ಸ್ಟಾಕ್ ಮಾಡ್ಕೊಂತೀವಿ, ಸ್ಟೋರೇಜ್ ಮಾಡಿ. ಎಷ್ಟು ಬೋರ್ ಇದೆ ಸರ್? ಒಟ್ಟು 3 ಬೋರ್ ಇದೆ. 3 ಬೋರ್ ಇದೆಯಾ? 3 ಬೋರ್ ಇದೆ. ಓಕೆ, ಇದು ಸ್ಟಾಕ್ ಮಾಡ್ಕೊಂಡು ಈ ಕಡೆ ಈಗ ಸದ್ಯಕ್ಕೆ 1 ಬೋರಲ್ಲೇ ಹೊಡಿತಾರೆ, ಅದೇ ಸಾಕಾಗೋದು, ಮಳೆಗಾಲ ಇರೋದು. ಓಕೆ, ಓಕೆ, ನೀರು ಕರೆಂಟ್ ಟೈಮಲ್ಲಿ ನೀರು ಲೋಡ್ ಮಾಡ್ಕೊಂತೀವಿ. ಅದನ್ನು ಉಪಯೋಗ ಮಾಡ್ಕೊಂಡು ಖಾಲಿ ಆದಂತ ಲೋಡ್ ಮಾಡ್ಕೊಂತ ಇರ್ತೀವಿ. ಓಕೆ, ಓಕೆ, ಇದನ್ನೇ ರಿಯೂಸ್ ಮಾಡ್ಕೊತಾ ಇರ್ತೀವಿ. ಯೂಸ್ ಮಾಡ್ಕೊತೀವಿ. ಓಕೆ, ಸರ್, ಇವಾಗ ಹೊಸದಾಗಿ ರೈತರುಗಳು ಹಸು ತೊಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಇವಾಗ ಬೆಂಗಳೂರಿಗೆ ಹೋಗಿ ಮಾಡಲ್ಲ, ನಾವು ಇಲ್ಲೇ ಸ್ಟಾರ್ಟ್ ಮಾಡೋಣ ಏನಾದ್ರು ಒಂದು ಅಂದಾಗ ಒಬ್ಬರು ಇವಾಗ ಸಡನ್ನಾಗಿ ಗ್ಯಾಪ್ನ ಬರೋದು ಹಸು ಸಾಕಾಣಿಕೆ ಮಾಡಬೇಕು ಅಂತಾರೆ. ಇವಾಗ ಹೊಸದಾಗಿ ಹಸು ತೊಗೋಬೇಕು ಅಂತ ರೈತರಿಗೆ ನಿಮ್ಮ ಸಲಹೆ ಏನು ಸರ್? ಏನು ಕೊಡ್ತಾರೆ? ಸರ್, ನನ್ನ ಪ್ರಕಾರ, ನನ್ನ ಐಡಿಯಾದ ಪ್ರಕಾರ ಹಸುಗಳನ್ನ ತೀರಾ ದೊಡ್ಡ ಹಸು ತಗೊಳ್ಳೋದಕ್ಕಿಂತ ಮೀಡಿಯಮ್ ಒಂದು ಲೆವೆಲ್ ಇರೋ ಹಸು ತಗೋಬೇಕು. ಮತ್ತು ಆದಷ್ಟು ಒಳಗೆ ಚಿಲು ಇರುವಂಥ ಹಸುಗಳನ್ನ ತಗೊಳ್ಳೋದು ತುಂಬ ಉತ್ತಮ ಅಂತ ಅನಿಸುತ್ತೆ. ಓಕೆ, ಯಾಕೆ ನನ್ನ ಪ್ರಕಾರದಲ್ಲಿ ನಾವಾಗಲೇ ಕೆಲವೆಲ್ಲ ದೊಡ್ಡ ಹಸುಗಳು ತಂದು ಜಾಸ್ತಿ ಹಾಲು ಕರಿಬೋದು ಅನ್ನೋ ಮಟ್ಟದಲ್ಲಿ ಹೋಗಿ ಸ್ವಲ್ಪ ಲಾಸ್ ಮಾಡ್ಕೊಂಡಿರೋಂಥ ಉತ್ತಮ ಅನುಭವನೂ ಇದೆ ಅದರಲ್ಲಿ. ಹಾಗಾಗಿ ನಾವು ಸಣ್ಣ ಹಸುಗಳು ಮತ್ತು ಲೆಂತ್ ಆಗಿರಬೇಕು ಹಸುಗಳು, ಒಳಗೆ ಚಿಲಿರೋವಂಥದ್ದು, ಇಂಥದ್ದೆಲ್ಲ ನೋಡಿ ಸೆಲೆಕ್ಷನ್ ಮಾಡ್ಕೊಬೇಕು. ಮತ್ತು ಹಾಲಿನ ನರಕಟ್ಟು ಚೆನ್ನಾಗಿರ್ಬೇಕು. ಮತ್ತು ಮೈ ಸುಲಭ ಇರಬೇಕು ಹಸುಗಳಲ್ಲಿ, ಕೆಲವು ಆರಿಸ್ಬೇಕಂತ ಇದರಲ್ಲಿ ಹಾಲಿನ. ಆಮೇಲೆ ಹಸುಗಳು ಕಾಲು ಕೈ ಕಂಬಗಳೆಲ್ಲ ನೀಟಾಗಿರಬೇಕು. ಅದನ್ನು ನೋಡಿ ಆರಿಸ್ಬೋದು, ಒಳ್ಳೆ ಉತ್ತಮ ಅಂತ ಅನಿಸುತ್ತೆ ಸರ್. ಓಕೆ, ಎಷ್ಟು ಲೀಟ್ರ್ ಹಾಲು ಕೊಡಬೇಕು ಸರ್? ನೀವು ಹೇಳೋದಕ್ಕೆ ಎಷ್ಟು ಲೀಟ್ರ್ ಕೊಡಬೇಕು? ಮಿನಿಮಮ್ ಇಷ್ಟು ಲೀಟ್ರ್ ಕೊಟ್ಟರೆ ಇಂಥ ಹಸು ಪರವಾಗಿಲ್ಲ ತಗೋಬೋದು ಅಂತ ಸರ್? ಮಿನಿಮಮ್ ಅಂತ ಹೇಳಿದ್ರೆ ನನಗೆ ಅನುಭವದ ಪ್ರಕಾರ ಕೆಲವರೆಲ್ಲ 20 ಲೀಟ್ರ್ ಬರುತ್ತೆ, 15 ಲೀಟ್ರ್ ಬರುತ್ತೆ, 20 ಲೀಟ್ರ್ ಆ ಥರ ಒಂದು ಟೈಮ್ಗೆ ಅಂತ ಹೇಳಿದ್ರು. ಅದು ನನ್ನ ಪ್ರಕಾರ, ಬೇರೆ ಹೆಂಗೋ ಗೊತ್ತಿಲ್ಲ, ನನ್ನ ಪ್ರಕಾರ ಅದು ಸುಳ್ಳು ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ಲೀಟ್ರ್ ಹಸು ನಾನು ಬರುತ್ತೆ ಅಂತ ತಂದು ಕೈ ಸುಟ್ಕೊಂಡಿದ್ದೀನಿ. ಓಕೆ, ಮ್ಯಾಕ್ಸಿಮಮ್ ಒಂದು 10 ಲೀಟ್ರ್ 12 ಲೀಟ್ರ್ ಕರಿಯೋಂಥ ಹಸುಗಳನ್ನ ನಾನು ನೋಡಿದ್ದೀನಿ. ನನ್ನ ಹತ್ರನೂ ಇದೆ ಅಂತ ಹಸುಗಳು. ಓಕೆ, ಬಟ್ ಅದ್ರ ಮೇಲೆ ಕರಿತೇವೆ ಅನ್ನೋದು ನನಗೆ ಸುಳ್ಳು ಅಂತ ಅನಿಸುತ್ತೆ. ನೋಡಿಲ್ಲ ಸರ್, ಇರ್ಬೋದು, ನಾನು ನೋಡಿಲ್ಲ. ಓಕೆ, ನೀವು ಮ್ಯಾಕ್ಸಿಮಮ್ ಎಷ್ಟು ನೋಡಿದ್ದೀರಾ ಸರ್? ಮ್ಯಾಕ್ಸಿಮಮ್ ಒಂದು 12 ಲೀಟ್ರ್ ತನಕ ನೋಡಿದ್ದೀನಿ ಸರ್. ಅಷ್ಟೇ ನೋಡಿರೋದು? 12 ಲೀಟ್ರ್ ನನ್ನ ಹತ್ರ ಇರೋದ್ರೆ, ಬೇರೆ ಕಡೆ ಇದೆ ಅಂತಾರೆ. ನಾನು ಇದೆ ಪಂಜಾಬ್ ಬಸ್ಗಳೆಲ್ಲ 30 ಲೀಟರ್ ಕೊಡ್ತಾ ಒಂದು ಟೈಮ್ಗೆ 20 ಲೀಟರ್. ನನಗೂ ತಗೊಳ್ಳಿ ಅಂತ ಹೇಳಿದ್ರು. ನಾನು ಯಾಕೋ ಇದನ್ನ ತಗೊಂಡು ಸ್ವಲ್ಪ ಕೈ ಸುಟ್ಟು. ಯಾವ ತರ ಪ್ರಾಬ್ಲಮ್ ಆಗಿತ್ತು ಇವಾಗ? ಜಾಸ್ತಿ ದೊಡ್ಡ ಹಸು? ನನಗೆ ಜಾಸ್ತಿ ದೊಡ್ಡ ಹಸು ಒಬ್ರು ಇಲ್ಲೇ ಒಂದು ಹಸು ಕೊಟ್ಟಿದ್ದಾರೆ. ಅದನ್ನ ತಗೊಂಬಂದೆ. ಒಂದು ಟೈಮ್ಗೆ 18 ಲೀಟರ್ ಕೊಡುತ್ತೆ ತಗೊಂಡು. 18 ಒಂದು ಟೈಮ್ಗೆ ಅಂತ ಹೇಳಿ 1,40,000 ರೂಪಾಯಿ ಹೇಳಿ ವ್ಯಾಪಾರ ಮಾಡಿ ತಗೊಂಬಂದೆ. ಕನಿಷ್ಠ ಬಂದು ಕರು ಹಾಕಿದ್ಮೇಲೆ ಅದು 3 ಲೀಟರ್ ಕೊಡ್ತು, ಒಂದು ಗಿಣ್ಣಾಲು. ಆಮೇಲೆ ಬಂದು ಒಂದು 5 ಲೀಟರ್ ಲಾಸ್ಟ್ ನಿಂತ್ಕಂತು. ಆಮೇಲೆ ನಾನು ಡಾಕ್ಟರ್ ಸಲಹೆ ಪಡೆದೆ, ತುಮಕೂರು ನಮ್ಮ ಗೌರ್ಮೆಂಟ್ ಡೈರಿ ಡಾಕ್ಟರ್ ಕರೆಸ್ದೆ. ಅದನ್ನ ಚೆಕ್ ಮಾಡಿಸೆಲ್ಲ ನೋಡಿದ್ಮೇಲೆ ಈಗ ಒಂದು 8 ಲೀಟರ್ ಮ್ಯಾಕ್ಸಿಮಮ್ ಬಂದು ನಿಂತಿದೆ ಸರ್. ಅದು 18 ಲೀಟರ್ ಅಂತ. ಅಂದ್ರೆ ಅದು ನೀವು ತಂದಿದ್ದು ಪಲಾಸನ ಅಥವಾ ಪಲ್ದಸು ತಂದಿದ್ದು? ಇಲ್ಲಿ ಬಂದವನು ಕರು ಆಗ್ತು. 18 ಲೀಟರ್ ಒಂದು ಟೈಮ್ಗೆ ಅಂತ ಹೇಳಿದ್ರು. ನಾನು ಹಸು ನೋಡಿ ಇರ್ಬೋದು ಮೋಸ್ಟ್ಲಿ ಅಂತ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳಿ ತಂದೆ. ಅದು ತಂದ ಮೇಲೆ ಅದು ಬಂದಿದೆ 8 ಲೀಟ್ರು ಫೈನಲ್ ಆಗಿ ನಿಂತಿರೋದೀಗ. ಮತ್ತೆ ಇನ್ನ ನಾನು ತಿಳಿದ ಮಟ್ಟಿಗೆ ಅಷ್ಟು ಇಲ್ಲ ಸರ್. ಇವಾಗ ಹಂಗಂದ್ರೆ ರೈತರುಗಳಿಗೆ ಹಸು ನೋಡಿನೂ ಕರೆಕ್ಟ್ ಜಡ್ಜ್ ಮಾಡಕ್ಕಾಗಲ್ಲ. ನೋಡ್ಕೊಂಡು ನಾವು ಹುಷಾರಾಗಿ ತರಬೇಕು, ನೋಡಿ ವಿಚಾರಿಸಿ ತಗೊಂಡ್ಬರ್ಬೇಕು. ಮಧ್ಯೆ ದಲ್ಲಾಳಿಗಳದ್ದೇ ಸ್ವಲ್ಪ ಸಮಸ್ಯೆ ಇರ್ತದೆ. ಅದನ್ನ ಗೊತ್ತಿಲ್ದಾರ ಮೋಸ ಹೋಗೋದು ಜಾಸ್ತಿ ಆಗ್ಬಿಡ್ತದೆ. ಸ್ವಲ್ಪ ಆದಷ್ಟು ಗುರುತು ಪರಿಚಯ ಇರೋದಿದ್ದು ಹಳ್ಳಿ ಕಡೆ ತರೋದು ಉತ್ತಮ ಅಂತ ನಂಗೆ ಅನ್ಸುತ್ತೆ. ದಲ್ಲಾಳಿಗಳಿಂದ ತಪ್ಪಿಸ್ಕೊಂಡು ಡೈರೆಕ್ಟ್ ಹಳ್ಳಿಯವ್ರ ಹತ್ರನೇ ಹೋಗಿ ತಗೊಳ್ಳೋದು ಉತ್ತಮ. ಸ್ವಲ್ಪ ಅನುಭವ ಇರೋಂಥವ್ರನ್ನ ಜೊತೆಲಿ ಕರ್ಕೊಂಡೋಗಿ, ಪರಿಚಯ ಇರೋ ಸ್ನೇಹಿತರಾಗ್ಲಿ ಇಲ್ಲ ರಿಲೇಷನ್ಸ್ ಆಗಲಿ ಕರ್ಕೊಂಡೋಗಿ ತಂದ್ರೆ ಉತ್ತಮ ಅಂತ ನನಗೆ ಅನಿಸುತ್ತೆ. ದಲ್ಲಾಳಿಗಳ ಮುಖಾಂತರ ಹೋದ್ರೆ ಸ್ವಲ್ಪ ಲಾಸ್ ಆಗೋದು ಸಹಜ ಇರ್ತದೆ, ಮತ್ತೆ ಮೋಸ ಹೋಗೋದು ಇರ್ತದೆ. ಹೇಳಿ ಸರ್. ಇದು ನಾನು ತಿಳಿದ ಮಟ್ಟಿಗೆ ಉತ್ತಮವಾದ ಹಸು ಸರ್ ಇದು. ಇದೊಂದು ಮತ್ತೆ ಈ ಹಸು ಒಂದು, ಮತ್ತೆ ಇದೊಂದು ಹಸು.
ಇದು ನಾನು ಮ್ಯಾಕ್ಸಿಮಮ್ ಇಷ್ಟು ಹಾಲು ಬರುತ್ತೆ ಅಂತಾನೆ ಅನ್ಕೊಂಡಿರಲಿಲ್ಲ. ಒಂದು 8 ಲೀಟ್ರ್ 7 ಲೀಟ್ರ್ ಹಾಲು ಇರುತ್ತೆ ಇದು ಅಂತ ಅನ್ಕೊಂಡಿದ್ದೆ. ಇದು ಈ ಹಸು ಒಂದು 12 ಲೀಟ್ರ್ ವರೆಗೂ ಹಾಲಿದೆ ಸರ್. ಈ ಹಸು 12 ಲೀಟ್ರ್ 12 ಲೀಟ್ರ್ ತನಕ ಹಾಲಿದೆ. ಎಷ್ಟೇ ಸುಲ್ ಸರ್ ಇದು? ಅಲ್ಲೇ ಆಗಿಲ್ಲ ಇನ್ನು, ಈಗ 2 ಆಗಿದೆ. ಈಗ 2 ಈಗ ಫಸ್ಟ್ನೇ ಸೂಲ ಇದು? ಇದು ಫಸ್ಟ್ನೇ ಸೂಲು. ಓಕೆ. ಇದು ಸರ್ ಇದು ಅಷ್ಟೇನೆ. ಇದು ಒಳ್ಳೆ ಬ್ರೀಡರ್ಸ್. ಇದು ನಾನು ಒಂದು ಸೇಮ್ ಒಂದು 8 ಲೀಟ್ರ್ ಬರುತ್ತೆ ಅನ್ಕೊಂಡಿದ್ದೆ. ಇದು 10 ಲೀಟ್ರ್ 12 ಲೀಟ್ರ್ ವರೆಗೂ ಹಾಲು ಕೊಟ್ಟಿದೆ ನನಗೆ. ಇದು 2 ಓಕೆ. ಈಗ 2 ತಂದಿದ್ದು. ಓಕೆ. ಇದು ತಗೊಂಡ್ಬಂದಿದ್ದ? ಅದು ತಗೊಂಡಿದ್ದ ಮನೆ ಹುಟ್ಟಿದ್ದ? ಇಲ್ಲ, ಅದು ತಂದಿರೋ ಹಸುನೆ. 2 ತಂದಿರೋ ಎಲ್ಲ 2 ತಂದಿರೋ. ಅದು ಎಷ್ಟಾಗಿ ಸರ್ ಹಸು? ಸರ್ ನಾನು ಅದನ್ನ ನಮ್ಮ ಫ್ರೆಂಡ್ಸ್ ಕೊಡ್ತಿದ್ರು. 84,000 ರೂಪಾಯಿ ಕೊಟ್ಟಿದ್ರು ಅದನ್ನ. ಇನ್ನೂ ಅಲ್ಲೇ ಆಗಿಲ್ಲ, ಅದು ಈಗ 2 ಆಗಿರ್ಬೋದು. ಓಕೆ ಓಕೆ. ಇವಾಗ 12 ಲೀಟ್ರ್ ಹಾಲು ಕೊಡ್ತಿದ್ದ? ಹೌದು. ಅಂದ್ರೆ ಕರು ಹಾಕಿದೆ ಇವಾಗ? ಕರು ಹಾಕಿದೆ. ಓಕೆ. ಇದು ಸರ್ ಇದು ಅಷ್ಟೇನೆ ಸರ್. ಇದು ಒಳ್ಳೆ ಹಸು. ಇದು ನಾನು ತಂದ 2. ಇದು ಫಸ್ಟ್ನೇ ಸೂಲು. ಒಳ್ಳೆ ಸಾಧು ಗುಣ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಹಾಲಿದೆ. ಇವಾಗ ಒಳ್ಳೆ ಹಸು ಅಂತ ಕಂಡಿಡ್ಬೇಕು ಅಂದ್ರೆ ಏನೆಲ್ಲ ಗುಣಲಕ್ಷಣ ಸರ್? ಒಳ್ಳೆ ಹಸು ತೋರಿಸಿ ಯಾವ ಥರ ಸರ್? ಒಳ್ಳೆ ಹಸು ಅಂತ ಹೇಳ್ಬೇಕು ಅಂದ್ರೆ ಸಾಧು ಗುಣ ಚೆನ್ನಾಗಿರ್ಬೇಕು, ಹಾಲಿನ ನರ್ಕಟ್ಟು ಚೆನ್ನಾಗಿರ್ಬೇಕು. ಹಾಲಿನ ನರ್ಕಟ್ಟು ಅಂತ ಅದಲ್ವಾ? ಹೌದು ಸರ್, ಇದು ಹಾಲಿನ ನರ್ಕಟ್ಟು. ಇವು ಹಾಲಿನ ನರ್ಕಟ್ಟು ಇದೆ ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿರ್ಬೇಕು. ಇದು ಇಲ್ಲಿ ಕಾಣಿಸುತ್ತಿದ್ದು. ಆಮೇಲೆ ಆದಷ್ಟು ಹೆಚ್ಚು ದನ ಹಸು ಮೈ ಮೇಲೆ ವೈಟು ಬ್ಲ್ಯಾಕ್ ಡಾಟ್ಸ್ ಬರುತ್ತೆ ಸಣ್ಣ ಸಣ್ಣದು, ಆ ಹಸುಗಿದೆ. ಆ ಥರ ಇದ್ರೆ ಒಂದು ಹಾಲು ಇಳುವರಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅನುಭವ. ಓಕೆ. ತುಂಬಾ ಚೆನ್ನಾಗಿರುತ್ತೆ ಸರ್ ಅದು. ಆಮೇಲೆ ಸರ್ ಇದು ಫಸ್ಟ್ನೇ ಸೂಲ್. ಇದುವೆ ಅದು ಫಸ್ಟ್ನೇ ಸೂಲು. ಅದು ಫಸ್ಟ್ ಇಲ್ಲಿರೋವೆಲ್ಲ ಅದನ್ನೇ ಸರ್. ಜಾಸ್ತಿ ಹೆಚ್ಚು ಎಲ್ಲ 10 ಲೀಟ್ರ್ ಮೇಲೆ ಕೊಡ್ತಾವಲ್ಲ? ಹೌದು ಸರ್, 10 ಲೀಟ್ರ್ ಮೇಲೆ ಇದೆ ಅಲ್ಲಿದೆ. ಓಕೆ. 10 ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. 8 ಲೀಟ್ರ್ ಬರ್ಬೋದು ಇರ್ಲಿ ಅಂತ ಏನೋ ಲೆಕ್ಕಾಚಾರದಲ್ಲಿ ನೀವು ಹೇಳಿದ್ದು. ಇದು ಕನ್ಪಡೆಲ್ಲ ಒಂದು 10 ಲೀಟ್ರ್ ಹಾಲು ಕೊಟ್ಟಿದ್ದೀವಿ. ನೆಕ್ಸ್ಟ್ಗೆ ಇನ್ನೂ ಒಂಚೂರು ರೈಸ್ ಆಗ್ಬೋದು ಅಂತ ನನಗೆ. ನಾನು ತಂದಾಗ ಇಷ್ಟು ಅನುಭವ ಚೆನ್ನಾಗಿದೆ ನನಗೆ ಈ ವರ್ಷ ಇಷ್ಟ. ಓಕೆ. ಇವಾಗ ಹಸು ಡ್ರೈಯಿಂಗ್ ಪೀರಿಯಡ್ ಯಾವ ಥರ ಮಾಡ್ತೀರಾ? ಮತ್ತೆ ಹಸು ಗಬ್ಬ ಆದ್ಮೇಲೆ ಏನು ಮಾಡ್ತೀರಾ? ಸರ್ ಒಂದು 6-6.5 ತಿಂಗಳಿಗೆ ನಾನು ಒನ್ ಟೈಮ್ ನಿಲ್ಸ್ಕೊಂತೀನಿ ಹಸುನ. 6.5 ತಿಂಗಳು ಕಂಪ್ಲೀಟ್ ಆದ್ಮೇಲೆ ಫಲ ತಗೊಂಡ್ಮೇಲೆ? ಫಲ ತಗೊಂಡ್ಮೇಲೆ. ಓಕೆ. ಫಲ ತಗೊಂಡ್ಮೇಲೆ 6.5 ತಿಂಗಳಿಗೆ ಒನ್ ಟೈಮ್ ಡ್ರಾಪ್ ಮಾಡ್ಕೊತೀನಿ. ಓಕೆ. 1 ತಿಂಗಳು 15 ದಿವಸ ಒನ್ ಟೈಮ್ ನಿಲ್ಸ್ಕೊಂಡು ಆಮೇಲೆ 7 ಮಂತ್ಸ್ ಬಂದ ನಂತರ ಫುಲ್ ಡ್ರಾಪ್ ಮಾಡ್ಬಿಡ್ತೀನಿ. ಫುಲ್ ಡ್ರೈ ಆಗಲಿ ಓಕೆ ಮಾಡಿ ಅಂತ ಪೀರಿಯಡ್. ಓಕೆ. ಮಾಡ್ಕೊಂತೀನಿ ಅಂತ ಡ್ರೈ ಮಾಡ್ತೀನಿ. ಆಮೇಲೆ ಹಸುಗಳನ್ನ ಪಲ್ದವೇ ಒಂದು ಕಡೆ ಹಾಕಂತೀನಿ, ಹಾಲ್ನವೇ ಒಂದು ಕಡೆ ಹಾಕಂತೀನಿ. ಅದು ಫುಡ್ ಬೇರೆ ಬೇರೆ ಕೊಡ್ತೀರಾ? ಅವಾಗ ಬರೀ ಫುಡ್ಡು ಸ್ವಲ್ಪ ಹಾಲು ಡ್ರೈ ಆಗ್ಬೇಕಾದ್ರೆ ಚಕ್ಕೆ ಬೂಸಾಕ ಇದು ಮಾಡ್ಕೊತೀನಿ. ಫೀಡ್ಸ್ ಕಮ್ಮಿ ಮಾಡಿ ಸ್ವಲ್ಪ ಡ್ರೈ ಮಾಡ್ತೀನಿ. ಆಮೇಲೆ ಡ್ರೈ ಎಲ್ಲ ಆದಮೇಲೆ ಒಳ್ಳೆ ಮೇವು ಕೊಟ್ಕೊಂಡು ಹಸು ಸ್ವಲ್ಪ ದಷ್ಟಪುಷ್ಟವಾಗಲಿ ಅಂತ ಒಳ್ಳೆ ತಿಂಡಿ ಕೊಡ್ತೀನಿ ಆಮೇಲೆ ಹಾಲು ಡ್ರೈ ಆದಮೇಲೆ. ಓಕೆ. ಇವಾಗ ಹಸುಗಳಿಗೆ ಯಾವ್ಯಾವ ಥರ ರೋಗ ಬರುತ್ತೆ ಸರ್ ನಿಮ್ಮ? ಸರ್ ಇದರಲ್ಲಿ ನನ್ನ ಅನುಭವದಲ್ಲಿ ರೋಗ ಏನು ಬರಲ್ಲ. ಕೆಚ್ಚಲು ಬಾವು ಒಂದು ಭಾರಿ ಸಮಸ್ಯೆ ಇದೆ ಅದು. ಓಕೆ. ಕೆಚ್ಚಲು ಮೇಯ್ನ್ ಅದೇ ಇರೋದು ಸರ್ ಹಸುಗಳಲ್ಲಿ. ಏನೇ ನೋಡಬೇಕು ಅಂದರೆ ಕೆಚ್ಚಲು ಬಾವು ಒಂದೇ ಮೇಯ್ನು. ಓಕೆ. ಅದನ್ನ ನಮಗೆ ಈ ಶೆಡ್ಡಲ್ಲಿ ಯಾವುದು ಬಂದಿಲ್ಲ ಇನ್ನೂವರೆಗಾಗಿ. ಓಕೆ. ಒಂದ್ಸರಿನೂ ಬಂದಿಲ್ಲ. ಕೆಚ್ಚಲು ಬಾವುನೇ ಸ್ವಲ್ಪ ದೊಡ್ಡ ಸಮಸ್ಯೆ ಅಂತಲ್ಲ. ಇವಾಗ ನಮ್ಮ ರೈತರುಗಳು ಮಾಡಬೇಕು ಅಂದವ್ರಿಗೆ ಒಂದು ನಿಮ್ಮ ಅನುಭವದ ಪ್ರಕಾರ ಒಂದು ಸಲಹೆ ಕೊಡಿ ಸರ್. ನನ್ನ ಅನುಭವದ ಪ್ರಕಾರ ಕೆಚ್ಚಲು ಬಾವಿಗೆ ಹಸು ಹಾಲು ಕರೆದ ನಂತರ ಒಂದು ಅರ್ಧ ಗಂಟೆ ಸ್ಟ್ಯಾಂಡಿಂಗಲ್ಲೇ ಇರಬೇಕು. ಓಕೆ. ಅದು ಮಲಗಿಸ್ಬಾರ್ದು ಹಸು. ಸ್ಟ್ಯಾಂಡಿಂಗ್ ಇರಬೇಕು. ಏನು ಮಾಡ್ಬೇಕು? ಅದಕ್ಕೆ ಸ್ವಲ್ಪ ಮೇವು ಹಾಕ್ಬಿಡ್ಬೇಕು. ಹಾಲು ಕರೆದ ನಂತರ ಒಂದು ಅರ್ಧ ಗಂಟೆವರೆಗೂ ಮೇವು ತಿನ್ಕೊಂಡು ನಿಂತ್ಕೊಬೇಕು. ಹಸು ಮಲಗಬಾರ್ದು. ಒಂದು ಇಡೀ ಮೇವು ಹಾಕ್ಬಿಡ್ಬೇಕು. ಒಂದು ಇಡೀ ಮೇವು ಹಾಕ್ಬಿಟ್ರೆ ಒಂದು 10-15-20 ನಿಮಿಷ ನಿಂತಿರ್ತದೆ. ನಿಂತಿದ್ರೆ ಮಲಗದಂತ ಕಾಲ ಹಾಲು ಓಪನ್, ಕೆಚ್ಚಲು ಓಪನ್ ಇರ್ತದೆ. ಅವಾಗ ಹಸು ಮಲಗಿದ್ರೆ ಕ್ರಿಮಿ ಕೀಟಾಣುಗಳೆಲ್ಲ ಹೋಗಿ ಸ್ವಲ್ಪ ಬಾವು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಹಸುನ ಮಲಗಿಸ್ಬಾರ್ದು. ಹಾಲು ಕರೆದು ಒಂದು 10-15 ನಿಮಿಷ ಸ್ಟ್ಯಾಂಡಿಂಗಲ್ಲಿ ಒಂದು ಹುಲ್ಲು ಹಾಕ್ಬಿಟ್ಟು ಏನೋ ಮಾಡಿ ಅದನ್ನ ನಿಲ್ಸಿರ್ತೀವಿ. ಆಮೇಲೆ ಸಗಣಿ ಮತ್ತು ಗಂಜಲದ ಮೇಲೆ ನಾವು ಮನಗೆ ಮಲಗಬಾರ್ದು. ಅದು ಮೇಯ್ನು ಹಸುಗಳು. ಅದು ನೀಟ್ನೆಸ್ ಇರ್ಬೇಕು. ಕೆಲವರೆಲ್ಲ ಹೇಳ್ತಾರೆ ಮೈ ತೊಳಿಬಾರ್ದು, ಅದರಿಂದ ಎಲ್ಲ ಇದಾಗುತ್ತೆ ಏನೋ ಹಂಗೆ. ಇದು ನನಗೆ ಅದು ಗೊತ್ತಿಲ್ಲ. ಅದು ಅವರು ಒಬ್ಬೊಬ್ರನ್ನ ಥರ ಹೇಳ್ತಾರೆ. ಮೇಯ್ನು ಸಗಣಿ ಮೇಲೆ ಗಂಜದ ಮೇಲೆ ದನ ಇರಬಾರ್ದು. ನೀಟಾಗಿರ್ಬೇಕು. ಅವಾಗ ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನ್ ಮಾಡಬೇಕು. ಅದು ಮೇಯ್ನು ಅಂದರೆ ಕೆಚ್ಚಲು ಬೋದೇ ದೊಡ್ಡ ಸಮಸ್ಯೆ. ಅದು ಬರ್ದಂಗೆ ನೀಟ್ನೆಸ್ ಆಗಿದ್ರೆ ಹಸುಗಳು ಸೇಫ್ ಆಗಿರ್ತದೆ. ಓಕೆ. ಅದು ಬಿಟ್ಟರೆ ಅದೊಂದೇ ಇದ್ದಾರೆ. ಇನ್ಯಾವುದು ಬೇರೆ ಥರ ರೋಗ ಯಾವುದು ಬರಲ್ಲ ಸರ್? ಮಾಮೂಲಿ ಜ್ವರ ಬರ್ತದೆ. ವ್ಯಾಕ್ಸಿನೇಷನ್ ಯಾರು ಕೊಡಿಸ್ತೀರಾ ನೀವು? ಸರ್ ನಾವೀಗ ಸದ್ಯಕ್ಕೆ ಜ್ವರಕ್ಕೆ ಎಲ್ಲ ನಾವೇ ಟ್ರೀಟ್ಮೆಂಟ್ ಮಾಡ್ಕೊತಾ ಇದೀವಿ ಈಗ. ಓಕೆ. ಸದ್ಯದಲ್ಲಿ ಎಲ್ಲ ಕಾಲ್ಬಾಯಿ ಜ್ವರ ಅಂತಾರೆ ಸರ್. ಅದೆಲ್ಲ ಇಂಜೆಕ್ಷನ್ ಹಾಕ್ತಾರೆ. ವ್ಯಾಕ್ಸಿನೇಷನ್ ಮಾಡ್ತಿರಲ್ಲ ವರ್ಷ ವರ್ಷ? ಹೌದು ಮಾಡ್ತಾರೆ. ಓಕೆ. ಓಕೆ. ವೆಟನರಿಯಿಂದ ಬಂದು ಮಾಡ್ಬಿಟ್ಟು ಹೋಗ್ತಾರೆ. ಅವರೇ ಮಾಡ್ಬಿಟ್ಟು ದೊಡ್ಡ ಸ್ಕೂಲ್ ಜಾಸ್ತಿ ಇರೋದ್ರಿಂದ ಅವರೇ ಬರ್ತಾರೆ. ಇನ್ಶೂರೆನ್ಸ್ ಏನಾರು ಮಾಡಿಸಿದೆ ಸರ್? ಸರ್ ಈ ಸರಿ ನಾನು ಶೆಡ್ ಮಾಡಿದಾಗ ಇನ್ಶೂರೆನ್ಸ್ ಕ್ಲೋಸಿಂಗ್ ಆಗೋಗಿತ್ತು ಡೈರಿಲಿ. ಮತ್ತು ಬೇರೆ ಕಡೆ ಗೌರ್ಮೆಂಟಲ್ಲಿ ಮಾಡ್ಸೋಕೆ ಹೋದ್ರೆ ಅಲ್ಲೂ ಕ್ಲೋಸ್ ಆಗಿತ್ತು. ಸದ್ಯಕ್ಕೆ ಈ ಸರಿ ಏನು ಮಾಡಿಸಿಲ್ಲ. ಈಗ ನೆಕ್ಸ್ಟ್ ಡೈರಿಲಿ ಮಾಡಿಸ್ಬೇಕು ಸರ್ ಈಗ. ಓಕೆ. ಒಟ್ಟಿನಲ್ಲಿ ಎಲ್ಲ ಹೆಸರು ಮಾಡಿಸ್ತಾರೆ? ಮಾಡಿಸ್ಬೇಕು. ಹೌದು, ಮಾಡಿಸ್ಲೇಬೇಕು. ಕಡ್ಡಾಯವಾಗಿ ಇದ್ದರೆ ತುಂಬ ಒಳ್ಳೇದು. ಯಾಕೆಂದರೆ ಹೀಗೆ ಅಂತಲೇ ಹೇಳೋಕ್ಕಾಗಲ್ಲ. ಸ್ಕೂಲಲ್ಲಿ ಒಂದು ಸೇಫ್ ಇರ್ತದೆ ಮಾಡಿಸಿದ್ರೆ. ಓಕೆ. ಓಕೆ. ಕೆಚ್ಚಲು ಬಾವನ್ನ ಬಂದರೆ ಇವಾಗ ಮನೆ ಬದ್ದು ಏನಾರು ಮಾಡ್ತೀರಾ ಸರ್ ನೀವು? ಸರ್ ಕೆಚ್ಚಲು ಬಾವು ಬಂದರೆ ಒಂದು ಅರಿಶಿನ ಪುಡಿ, ಲೋಳಸರ,
ಮತ್ತು ನಿಂಬೆಹಣ್ಣು ಅದನ್ನೆಲ್ಲ ಆಡಿಸಿ ಮತ್ತು ಅದನ್ನು ಕೆಚ್ಚಲಿಗೆಲ್ಲ ನ್ಯಾಪ್ ಹಾಕಿ ಮತ್ತು ನಾವು ಒಂದು ಇಂಜೆಕ್ಷನ್ ಹಾಕ್ಸಿದ್ವಿ ಎಲ್ಲ ಮಾಡ್ಕೊಂಡ್ರೆ. ಸ್ಟಾರ್ಟಿಂಗಲ್ಲಿ ಆದಾಗ ಏನು ಮಾಡ್ತೀರಾ ನೀವು? ಸರ್ ಸ್ಟಾರ್ಟಿಂಗಲ್ಲಿ ಅದು ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ನಮಗೆ ಸಡನ್ನಾಗಿ ಈಸಿಯಾಗಿ ಮಾಡಬೇಕು ಅಂದರೆ ಅದೇ ಸರ್ ಮನೆ ಮದ್ದು ಅದನ್ನ ಮಾಡಿ ಆಮೇಲೆ ನಂತರ ಪೂರ್ತಿ ತಿಕ್ತಿ ಮೇಲ್ಗಡೆ ಹೆಂಗೆ ಮಾಡ್ತೀವಿ? ಮೇಲ್ಗಡೆ ಎಲ್ಲ ತಿಕ್ಬೇಕು, ಪೇಸ್ಟ್ ಮಾಡಿ ತಿಕ್ಬೇಕು. ತಿಕ್ಕಿದ್ರೆ ಕಮ್ಮಿ ಆಗುತ್ತೆ ಸರ್, ಪರವಾಗಿಲ್ಲ. ಓಕೆ, ಜಾಸ್ತಿ ಆದಾಗ ಟ್ಯೂಬ್ ಬರುತ್ತೆ, ಟ್ಯೂಬ್ ಹಾಕ್ಬೇಕು. ಮೇನ್ ಇಲ್ಲ, ಮೇನ್ ಸಾವಿರದ್ರು ಟ್ಯೂಬ್ ಹಾಕ್ಲೇಬೇಕು. ಬಟ್ ಏನೇ ಅಂತಂದ್ರೆ ಮೇಲ್ಗಡೆ ಎಲ್ಲ ಇದು ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಬೇಗ ಕ್ಯೂರ್ ಆಗುತ್ತೆ. ಓಕೆ ಸರ್, ಮೇವನ್ನೆಲ್ಲ ಹೆಂಗೆ ತೊಗೊಂಡ್ಬರ್ತೀರಾ ಸರ್ ನೀವು? ಸರ್ ಮೇವನ್ನ ತರೋಕೆ ಮೊದಲು ಒಂದು ಬಾಡಿಗೆ ಗಾಡಿ ತಗೊಂಡ್ಬರ್ತಾ ಇದ್ದೋ. ಓಕೆ, ತುಂಬ ಖರ್ಚೇ ಜಾಸ್ತಿ ಬರೋದು. ಓಕೆ, ನಾವು ಆ ಖರ್ಚನ್ನೆಲ್ಲ ಲೆಕ್ಕ ಹಾಕೊಂಡು ಯಾಕೆ ನಮಗೆ ಒಂದು ಇರಲಿ, ಹಾಲು ತೊಗೊಂಡೋಗೋಕ್ಕೆಲ್ಲ ಬೇಕಾಗುತ್ತಲ್ಲ, ಸಮಯದಲ್ಲಿ ಒಂದು ಹಸು ತರೋಕ್ಕೆ ಮೇವು ತರೋಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಒಂದು ಗಾಡಿ ತೊಗೊಂಡ್ವಿ. ಓಕೆ, ಸಿಗ್ದಾಗಿರಲಿ ಅಂತೇಳಿ ಓನಾಗಿ ತೊಗೊಂಡ್ವಿ. ಓಕೆ, ಇದರಿಂದ ನಾವು ಮೇವು ತರೋಕ್ಕೆಲ್ಲ ನೋಡೋಕೆ ಹೋದ್ರೆ ತಿಂಗಳು ಒಂದು 10,000 ರೂಪಾಯಿ ಇದರಲ್ಲಿ ಉಳಿಯುತ್ತೆ. ಓಕೆ, ಓನಾಗಿ ತೊಗೊಂಡ್ಬಿಟ್ಟಿದ್ರೆ ನೀವು ಒಂದು ಹಾಲು ಕ್ಯಾನ್ ತೊಗೊಂಡೋಗೋಕ್ಕೆ, ಮತ್ತು ಮೇವು ತರೋಕ್ಕೆ, ಓಕೆ, ಬೂಸ ಫೀಡ್ಸು ಮತ್ತು ಜೋಳ ತರೋಕ್ಕೆ ಎಲ್ಲ ನಮಗೆ ಅನುಕೂಲ ಆಗುತ್ತಲ್ಲ ಅಂತ ಒಂದು ತಗೊಂಡ್ವಿ. ಓಕೆ, ಎಲ್ಲನೂ ಇದರಲ್ಲೇ ನಾವು ಮಾಡ್ಕೊಳ್ತೀವಿ, ಬಾಡಿಗೆ ಏನು ಹೋಗಲ್ಲ. ಓಕೆ, ನಮ್ಮ ಸ್ವಂತಕ್ಕೇನೆ ಅಂತ ಒಂದು ಕಮ್ಮಿ ಬೆಲೆಯಲ್ಲಿ ತೊಗೊಂಡಿದ್ವಿ ಸರ್. ಓಕೆ, ಇವಾಗ ನೀವು ಗೋಬರ್ ಗ್ಯಾಸ್ ಏನು ಆ ಥರ ಮಾಡಿಲ್ಲ ಸರ್ ನೀವು? ಸರ್ ಮಾಡಿಲ್ಲ, ಈಗ ನೋಡೋಣ ಸರ್, ನಾವು ಮುಂದೆ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ಕೇಳಿ ಈ ಸರ್ ವಿಚಾರ ಮಾಡೋಣ ಸರ್. ಓಕೆ ಸರ್, ಹೇಳಿ, ಇದು ಕೃಷಿ ಯಾವ ಥರ ಮಾಡ್ತಾಯಿದ್ದೀರಾ, ಇದು ತೋಟಗಾರಿಕೆ ಬೆಳೆ? ಸರ್ ತೋಟಗಾರಿಕೆ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲ ಅಡಿಕೆ ಹಾಕೊಂಡಿದ್ದೀವಿ ಸರ್. ಓಕೆ, ಬಾಳೆ ಮತ್ತು ಎಲ್ಲ ನಮ್ಮದೇ ಸ್ವಂತ ಗೊಬ್ಬರ ಇದೆ. ಗೊಬ್ಬರ ಇರೋದ್ರಿಂದ ನಮ್ಮ ಸ್ವಲ್ಪ ಗೆಮ್ಮಣ್ಣು ಹೊಡಿಸ್ಕೊಂಡು ಬೇರೆ ಕಡೆಯಿಂದ ಅದ್ರ ಜೊತೆ ಮಿಕ್ಸ್ ಮಾಡಿ ಅಡಿಕೆ ಬಾಳೆ ಎಲ್ಲ ಹಾಕ್ತಾ ಇದ್ದೀವಿ. ಉತ್ತಮವಾಗಿ ಫಲಿತಾಂಶ ಇದೆ. ಓಕೆ, ಉತ್ತಮ ಫಲಿತಾಂಶ ಇರೋದ್ರಿಂದ ಅಡಿಕೆ ಮತ್ತು ತೆಂಗುಗೆಲ್ಲ ನಮ್ಮ ಸ್ವಂತ ಗೊಬ್ಬರನೇ ಆಗುತ್ತೆ. ಓಕೆ, ಚೆನ್ನಾಗಿ ನೀಟಾಗಿ ಮಾಡೋಣ. ಈ ಸರಿ ಬಾಳೆ ಹಾಕ್ತು ನೋಡೋಣ ಬರಲಿ ಅಂತ. ಓಕೆ, ಗೊಬ್ಬರ ಜಾಸ್ತಿ ಇದೆ ನೋಡೋಣ, ಹಾಕಿ ಬೆಳೆಯೋಣ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಶೀತಾಂಶ ಆಗಿದೆ. ಇವಾಗ ಇಲ್ಲಿ 3 ಬೆಳೆ ಇದೆಯಾ? 3 ಬೆಳೆ ಇದೆ ಅಲ್ಲಿ. ಓಕೆ, ತೆಂಗು, ಅಡಿಕೆ, ಬಾಳೆ 3 ಇದೆ ಇದರಲ್ಲಿ. ಓಕೆ, ಓಕೆ. ಇವಾಗ ಸರ್ ಇದು ಬಾಳೆ ಯಾವುದು ಸರ್ ಇದು? ಸರ್ ಇದು ಏಲಕ್ಕಿ ಬಾಳೆನಾ? ಸ್ವಲ್ಪ ಪಚ್ಚಬಾಳೆನೂ ಹಾಕಿದ್ವಿ ಒಳಗಡೆ, ಆ ಕಡೆ ಇದೆ ಸೈಡಲ್ಲಿ. ಓಕೆ, ಏಲಕ್ಕಿ ಒಂದು ಹಾಕೊಂಡಿದ್ದೀವಿ. ಇದನ್ನು ಮನೆಗೆ ಬಳಕೆಗೆ ಅಂತ ತಗೊಂಡ್ರೆ ಅಥವಾ? ಇಲ್ಲ ಸರ್, ಮಾರಾಟಕ್ಕೆ ಆಗುತ್ತೆ ಅಂತಾನೆ ಮಾಡಿದ್ದೀವಿ. ಅಂದರೆ ಮನೆ ಮಿಕ್ಕಿದ್ದು ಮಿಕ್ಕಿದ್ದು ಮಾರಾಟ ಮಾಡೋಣ ಅಂತೇಳಿ. ಓಕೆ, ಅಡಿಕೆನ ಇನ್ನೇನು ಸರ್ ಚೇಣಿ ಕೊಡ್ತೀರಾ ಅಥವಾ ನೀವೇ ಮಾಡ್ತೀರಾ? ಸರ್ ಇಲ್ಲ, ವರ್ಷ ಚೇಣಿ ಕೊಡ್ತಾ ಇದ್ವಿ. ಓಕೆ, ಈ ಸರಿ ಮನೆಯಲ್ಲಿ ಜಾಗ ಇದೆ ಮತ್ತು ಒಣಗಾಕಕ್ಕೂ ಅನುಕೂಲ ಇದೆ ಅಂತ ಹೇಳಿ ನಾವೇ ಕುಯ್ಸಿದ್ದೀವಿ ಸರಿ. ನೀವೇ ಮಾಡ್ತಾ ಇದ್ದೀರಾ? ನಾವೇ ಮಾಡ್ತಾ ಇದೀವಿ. ಓಕೆ, ಕುಯ್ಸಿ ಮಾಡಿಸೋಣ ಅಂತ ಹೇಳಿ. ಅಂದ್ರೆ ಮುಂಚೆ ಎಲ್ಲ ನೀವು ಮಾಡ್ತೀರಾ ಅಥವಾ? ಇಲ್ಲ, ಮುಂಚೆ ಎಲ್ಲ ಬೇರೆ ಯಾರು ಬಂದು ಕೊಟ್ಬಿಡ್ತಾ ಇದ್ವು, ಕುಯ್ಕೊಂಡು ಹೋಗೋರು. ಓಕೆ, ಈ ಸರಿ ನಾವೇ ನೋಡೋಣ, ಮಾಡೋಣ ಹೇಗೆ ಬರುತ್ತೆ ಅದರಲ್ಲಿ ಅಂತ ಹೇಳಿ, ನಮಗೊಂದು ಅನುಭವ ಆಗುತ್ತಲ್ಲ ಈ ಸರಿ ಅಂತೇಳಿ ಮಾಡಿದ್ದೀವಿ. ಓಕೆ ಸರ್, ಹೋದ್ ಸರಿಗಿಂತ ಪರವಾಗಿಲ್ಲ. ಈಗ ಒಂದು ಬ್ಯಾಚ್ 2 ಬ್ಯಾಚ್ ಕುಯ್ದಿದ್ವಿ. ಇನ್ನೊಂದು ಬ್ಯಾಚ್ ಕುಯ್ಯೋದಿದೆ, ಇವತ್ತು ನಾಳೆ ಕುಯ್ಬೇಕಾಯ್ತು, ಬಂದಿಲ್ಲ. ನಾಳೆ ಬರ್ಬೋದು. ಓಕೆ, ಅದರಲ್ಲಿ ಪರವಾಗಿಲ್ಲ ಸರ್, ನಾವೇ ಕುಯ್ದು ಮಾಡಿಸಿದ್ರು ಸ್ವಲ್ಪ ಉತ್ತಮ ಆಗುತ್ತೆ ಅಂತ. ಅಂದರೆ ಲಾಭಾಂಶ ವರ್ಕೌಟ್ ಆಗುತ್ತೆ ಅಂತೀರಾ? ಲಾಭಾಂಶ ಸಿಗುತ್ತೆ. ಓಕೆ, ಈಗ ಬೇರೆಯವರಿಗೆ ಮಧ್ಯಸ್ಥರಿಗೆ ಕೊಟ್ಟು ನಾವು ಕೊಟ್ಟರೆ ಸ್ವಲ್ಪ ಜಾಸ್ತಿ ಏನಂತ ಸಿಗಲ್ಲ ತೂಕದ ಲೆಕ್ಕ. ನಾವೇ ಕೊಟ್ಟು ಮಾಡೋಣ ಅಂತ ನೋಡಿ ಮಾಡಿದ್ರೆ ಪರವಾಗಿಲ್ಲ. ಓಕೆ, ಇವಾಗ ಆಳುಗಳು ಸಿಗಲ್ಲ, ಕಾಳುಗಳು ಸಿಗಲ್ಲ ಅಂತ ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ. ನಿಮಗೆಲ್ಲ ಆಳುಗಳ ಸಿಗ್ತಾರೆ, ಆಳುಗಳಿಗೆ ಏನು ತೊಂದರೆ ಇಲ್ಲ. ಓಕೆ, ನಮಗೆ ರೆಗ್ಯುಲರ್ ಬರೋ ಲೇಬರ್ಸ್ಗಳು ಇದ್ದಾರೆ, ಬರ್ತಾರೆ. ಒಂದಿನ ಹಿಂದೆ ಮುಂದೆ ಆದ್ರೂ ಬಂದು ಕೆಲಸ ಮಾಡ್ಕೊಟ್ಟು ಹೋಗ್ತಾರೆ. ಆಳುಗಳ ಸಮಸ್ಯೆ ಇಲ್ಲ, ಹಾಗಾಗಿ ನೀವು ಮಾಡ್ಬೋದು ಅಂತ ಹೇಳ್ತೀರಾ? ಮಾಡ್ಬೋದು, ಆಳುಗಳು ಸಿಕ್ಕರೆ ಮಾಡ್ಬೋದು, ಅದು ಉತ್ತಮ ಅಂತ ಹೇಳ್ತೀರಾ? ಈಗ ನಮ್ಮ ಮನೇಲೆ ಒಂದು 6 ಮೆಂಬರ್ಸ್ ಇದ್ದೀವಿ. ಓಕೆ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರು ಬರೋದಿದ್ರು ನಾವು ಮಾಡ್ತಾ ಇರ್ತೀವಿ. ಆಮೇಲೆ ಬಂದ್ಮೇಲೆ ಅವರು ಸೇರ್ಕೊಂತಾರೆ, ಮತ್ತೆ ಮಾಡ್ಕೊಂತೀವಿ. ಓಕೆ, ಆಗುತ್ತೆ, ಏನು ತೊಂದರೆ ಇಲ್ಲ ಸರ್. ಓಕೆ, ಇವಾಗ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಇವಾಗ ಎಲ್ಲ ಬೆಂಗಳೂರು ನಗರ ಅಂತ ಅಲ್ಲಿ 15,000 20,000 ಸಂಬಳಕ್ಕೆ ಹೋಗ್ತಾರೆ. ಇವಾಗ ಹುಡುಗರೆಲ್ಲ ಎಜುಕೇಷನ್ ಮಾಡಿರ್ತಾರೆ, ಆ ಓನರ್ ಕೈಲಿ ಬೈಸ್ಕೊಂಡು ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಬಟ್ ಅವ್ರಿಗೆ ಜಮೀನು ಇರುತ್ತೆ, ಒಂದು 10 ಎಕರೆ 3 ಎಕರೆ 4 ಎಕರೆ ಆ ಥರ ಜಮೀನು ಇರ್ತದೆ ಅಂತ ಯುವ ರೈತರುಗಳಿಗೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಒಂದು ಸಜೆಷನ್ ಹೇಳಿ ಸರ್. ಸರ್, ನನ್ನ ಕಡೆಯಿಂದ ಹೇಳಬೇಕು ಅಂದರೆ ನಾವು ತಿಳಿದ ಪ್ರಕಾರ ಹೇಳಬೇಕು ಅಂದರೆ, ಹೊರಗಡೆ ಹೋಗಿ 15-20 ಸಾವಿರ ಸಂಬಳದ ಈಸ್ಕೊಂಡು ಅವ್ರ ಹತ್ರ ನೀವು ಹೇಳ್ದಂಗೆ ಮಾತಾಡಿ ಅವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ಜಮೀನು ಮತ್ತು ಇಂಥ ಹಸು ಸಾಗಾಣಿಕೆ ಈ ರೀತಿ ಎಲ್ಲ ಬೇರೆ ಕಡೆ ನಮ್ಮ ಊರಲ್ಲಿ ಹೇಳ್ಬೇಕು ರೈತ ಮಕ್ಕಳು ಅಂದರೆ
ಮಾಡ್ಬೋದು ಸರ್, ತೊಂದರೆ ಇಲ್ಲ. ಯಾಕೆ ಅಂತ ಅಂದರೆ ಬೇರೆ ಕಡೆ ಹೋಗಿ 15,000 20,000ಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಅವ್ರ ಹತ್ರ ಬೈಸ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡಿ ಬಾಡಿಗೆ ಕಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡೋದ್ಕಿಂತ ಸ್ವತಃ ಇಲ್ಲಿ ಹಳ್ಳಿಲೇ ಮಾಡ್ಬೋದು. ಎಲ್ಲ ಅನುಕೂಲ ಇರ್ತದೆ. ಮತ್ತು ಅಲ್ಲಿ ಲೆಕ್ಕಾಚಾರ ನೋಡಿದ್ರೆ ಊಟ ತಿಂಡಿ, ಮನೆ ಬಾಡಿಗೆ, ನೀರು ಬಿಲ್ಲು ಸಹ ಕಟ್ಟಬೇಕು. ಅಲ್ಲಿ ಇಲ್ಲಿ ಏನು ನೀರು ಬಿಲ್ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ ಏನಿದು ಕಟ್ಕೋಬೋದು. ಆದರೂ ಉತ್ತಮವಾಗಿರ್ತದೆ ಸರ್ ನಮ್ಮ ಹಳ್ಳಿ ಜೀವನ. ಇಲ್ಲಿ ಅಲ್ಲಿ ಪ್ರತಿಯೊಂದಕ್ಕೂ ದುಡ್ಡೇ, ಇಲ್ಲೇನು ಅಂಥದ್ದೇನು ಸಮಸ್ಯೆ ಇರಲ್ಲ. ನನಗೆ ಅನುಭವದ ಪ್ರಕಾರ ಅಲ್ಲಿ ದುಡಿಮೆ ಮಾಡೋಕ್ಕಿಂತ ಇಲ್ಲಿ ಈ ಥರ ನಾವು ಹೈನುಗಾರಿಕೆ ಮಾಡ್ಕೊಂಡು ಇದ್ರ ಜಮೀನು ಇದ್ರೆ ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ತಿಳಿದಿದೆ ಅನ್ಕನ್ಸ್ಕೆ ನಂದು. ಮಾಡ್ಬೋದು ಸರ್, ತೊಂದರೆ ಇಲ್ಲ, ಮಾಡ್ಬೋದು. ಇವಾಗೆಲ್ಲ ಈ ಎಷ್ಟು ನಿಮ್ದು 8 ಎಕರೆ ಜಮೀನು ಅಂತ ಹೇಳಿದ್ರೆ, ಈ ಹಸು, ಈ ಜಮೀನು, ಅಡಿಕೆ, ತೆಂಗು, ಬಾಳೆ ಇದೆಲ್ಲ ಸೇರಿಸಿ ವರ್ಷದ ಆದಾಯ ಎಷ್ಟಿದೆ ಸರ್ ಅಂದಾಜು? ನಿಮಗೆ ಎಷ್ಟು ದುಡಿತಾ ಇದ್ದೀರಾ ಸರ್? ಒಂದು ಅಡಿಕೆ ತೆಂಗು ಇಂದ ಒಂದು ನನ್ನ ಲೆಕ್ಕದಲ್ಲಿ ಒಂದು 7 ರಿಂದ 8 ಲಕ್ಷ ರೂಪಾಯಿ ಇದೆ ಸರ್. ಓಕೆ, ಎಲ್ಲ ಖರ್ಚೆಲ್ಲ ಕಳೆದು. ಓಕೆ, ನಮಗೆ ಈ ಹಸುದ ಲೆಕ್ಕ ನೋಡಿದ್ರೆ ಒಂದು ತಿಂಗಳಿಗೆ ಒಂದು 50,000 ರೂಪಾಯಿ ಆದ್ರೂ ಉಳಿಯುತ್ತೆ, ಖರ್ಚೆಲ್ಲ ಹೋಗಿ. ಓಕೆ, ಉಳಿಯುತ್ತೆ. ಇನ್ನ ಸಣ್ಣ ಪುಟ್ಟದ್ದು ಈ ಬಾಳೆಲಿ ಎಲ್ಲ ಆಗುತ್ತೆ, ಏನು ತೊಂದರೆ ಇಲ್ಲ. ಇದೆಲ್ಲ ಮನೆ ಖರ್ಚಿಗೆ ಆಗುತ್ತೆ, ಏನು ಸಮಸ್ಯೆ ಕಂಡಂಗೆ. ನಾವು ತಿಳ್ಬೇಕು, ಹೈನುಗಾರಿಕೆಯಲ್ಲಿ ಶ್ರಮ ಬಿದ್ದು ಮಾಡಿದ್ವಿ, ಜೊತೆಲಿ ಮನೆಯಲ್ಲೆಲ್ಲ ಸೇರ್ಕೊಂಡು ಮಾಡಿದ್ರೆ ಕನಿಷ್ಠ ಪಕ್ಷ 50,000 ರಿಂದ 60,000 ರೂಪಾಯಿ ಒಂದು ತಿಂಗಳು ಉಳಿಸ್ಬೋದು. ಉಳಿಸ್ಬೋದು. ಸಾಫ್ಟ್ವೇರ್ ಇಂಜಿನಿಯರ್ ಥರ ನೀವು ಇಲ್ಲೇ ದುಡಿಬೋದು, ಮಾಡ್ಬೋದು. ಬೆಳಗ್ಗೆ ಒಂದು 3 ಅವರ್ ಕೆಲಸ ಇರ್ತದೆ, ಸಂಜೆ ಒಂದು 3 ಅವರ್ ಕೆಲಸ ಇರ್ತದೆ, ಮಧ್ಯಾಹ್ನ ರೆಸ್ಟ್ ಇರ್ತದೆ. ಮನೆ ಹತ್ರ ಇಟ್ಕೊಂಡು ಮಾಡೋದು ತುಂಬ ಅನುಕೂಲನೇ ಅಂತ ಹೇಳಿ. ಓಕೆ, ಓಕೆ ಸರ್. ಇಷ್ಟೊತ್ತು ಹೈನುಗಾರಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದಂತಹ ರೈತರಾದ ಶ್ರೀನಿವಾಸ್ ಅವ್ರಿಗೆ ಧನ್ಯವಾದಗಳು. ಹಾಗೂ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಮಾಹಿತಿ ನಿಮ್ಮ ಯಾರು ಸ್ನೇಹಿತರು ಹೈನುಗಾರಿಕೆ ಮಾಡಬೇಕು ಅಂದವ್ರಿಗೆ ಅಥವಾ ಮಾಡ್ತಾ ಇರೋರಿಗೆ ಅನುಕೂಲ ಆಗುತ್ತೆ ಅಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಶುಭ ದಿನ.